ಕಾರ್ಯ ವಿಶೇಷವೇನಾದರೂ ಇದ್ದರೆ ವಿವರಿಸಿ. ತಾವು ಧರ್ಮದಿಂದಲೂ ಸತ್ಯದಿಂದಲೂ ರಾಜ್ಯವನ್ನು ಪರಿಪಾಲಿಸುತ್ತಿರುವಾಗ ಪ್ರಜೆಗಳಲ್ಲಿ ಯಾವ ತೊಂದರೆಯೂ ಇಲ್ಲ, ಎಲ್ಲರೂ ಕ್ಷೇಮವಾಗಿರಬೇಕು. ಸುಮಂತ್ರ, ನಾವು ಬಹಳ ವರ್ಷಗಳಿಂದ ಈ ಕೋಸಲ ರಾಜ್ಯ ಭಾರವನ್ನು ನಿರ್ವಹಿಸಿ ಸಕಲ ಸುಖ ದುಃಖಗಳನ್ನು ಅನುಭವಿಸಿರುವೆವು. ಈಗ ಸುಪುತ್ರನಾದ ಶ್ರೀರಾಮಚಂದ್ರನು ಸಕಲ ವಿದ್ಯಾ ವಿವೇಕ ಸಂಪನ್ನನಾಗಿರುವನು. ಜ್ಯೇಷ್ಠನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡಬೇಕೆಂದಿರುವೆವು. ಇದಕ್ಕೆ ನಿಮ್ಮ ಅಭಿಪ್ರಾಯವೇನು? ರಾಜೇಂದ್ರ, ಶ್ರೀರಾಮಚಂದ್ರನು ಸಕಲ ಕಲ್ಯಾಣ ಗುಣನಿಧಿಯಾಗಿರುವನು. ಆತನು ಕೋಸಲ ರಾಜ್ಯದ ಪಟ್ಟವನ್ನೇರುವುದಾದರೆ ಪ್ರಜೆಗಳ ಸಂತೋಷಕ್ಕೆ ಭಾರವೇ ಇಲ್ಲ ಪ್ರಭು. ಋಷಿಪುಂಗವರೇ, ಈ ವಿಚಾರವಾಗಿ ತಮ್ಮ ಅಪ್ಪಣೆಯನ್ನು ದಯಪಾಲಿಸಬೇಕು. ಧರ್ಮಶೀಲನಾದ ದಶರಥ ಚಕ್ರವರ್ತಿ ಜ್ಯೇಷ್ಠ ಪುತ್ರನಿಗೆ ಈ ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡಿ ವಾರ್ಧಕ್ಯದಲ್ಲಿ ಮುನಿವೃತ್ತಿಯಿಂದ ಕಾಲ ಕಳೆಯುವುದು ಸೂರ್ಯ ವಂಶದ ಅರಸರ ಧರ್ಮವಲ್ಲವೇ? ನಿಮ್ಮ ಈ ಆಲೋಚನೆಯು ನಮ್ಮೆಲ್ಲರಿಗೂ ಧರ್ಮಸಮ್ಮತವಾಗಿರುವುದು. ಗುರುವರಿಯರೇ, ರಾಜ್ಯ ಪಟ್ಟಾಭಿಷೇಕಕ್ಕೆ ತ್ವರಿತವಾದ ಲಗ್ನವೊಂದನ್ನು ತಾವೇ ನಿಶ್ಚಯಿಸಬೇಕು. ಖಂಡಿತವಾಗಿ ನಾಳೆ ಪುಷ್ಯ ನಕ್ಷತ್ರ ಯುಕ್ತ ಜ್ಯೇಷ್ಠ ಶುದ್ಧ ಪಂಚಮಿಯ ಗುರುವಾರ ಅಭಿಜಿನ್ ಮುಹೂರ್ತವು ಬಹಳ ಪ್ರಶಸ್ತವಾಗಿರುವುದು. ಬಹಳ ಸಂತೋಷ. ಸುಮಂತ್ರ, ನೀನು ಈಗಲೇ ಹೋಗಿ ಶ್ರೀರಾಮಚಂದ್ರನನ್ನು ಕರೆದುಕೊಂಡು ಬಾ. ಅಪ್ಪಣೆ ಪ್ರಭು. ನನ್ನನ್ನು ಕರೆಸಿದ ಕಾರಣವೇನು? ಕುಮಾರ, ನಾವು ಬಹುಕಾಲದಿಂದ ಈ ಕೋಸಲ ರಾಜ್ಯಭಾರವನ್ನು ನಿರ್ವಹಿಸಿ ತುಂಬಾ ಆಯಾಸವಾಗಿರುವೆವು. ಆದ್ದರಿಂದ ನಿನಗೆ ರಾಜ್ಯ ಪಟ್ಟಾಭಿಷೇಕ ಮಾಡಿ ನಾವು ಮುನಿವೃತ್ತಿಯಿಂದ ದೈವಜ್ಞಾನದಲ್ಲಿ ಕಾಲ ಕಳೆಯಬೇಕೆಂದು ತೀರ್ಮಾನಿಸಿರುವೆವು. ಬರುವ ಪುಷ್ಯಮಿ ಗುರುವಾರವೇ ಶುಭ ಮುಹೂರ್ತವೊಂದನ್ನು ಗುರುಗಳು ನಿಶ್ಚಯಿಸಿರುವರು. ಇದನ್ನು ನಿನಗೆ ತಿಳಿಸಲು ಕರೆಸಿರುವನು ಕುಮಾರ. ಜನಕ, ತಮ್ಮ ಅಪ್ಪಣೆ ಎಂದಾಗಲಿ. ಶ್ರೀರಾಮಚಂದ್ರ, ಇಂದು ಮೊದಲಾಗಿ ನೀನು ದೀಕ್ಷಾ ಬದ್ಧನಾಗಿರಬೇಕು. ಮುಂದಿನ ಕಾರ್ಯವನ್ನು ನಾನು ನಿನಗೆ ಅನಂತರ ತಿಳಿಸುವೆ. ಅಪ್ಪಣೆ ಗುರುವಯ್ಯ. ಗುರುವರಿಯರೇ, ರಾಜ್ಯ ಪಟ್ಟಾಭಿಷೇಕಕ್ಕೆ ಬೇಕಾದ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಳ್ಳುವುದು. ಸುಮಂತ್ರ, ಪಟ್ಟಣವೆಲ್ಲ ಸಿಂಗರಿಸಿಕೊಳ್ಳುವಂತೆ ಆಜ್ಞಾಪಿಸು. ಮಂಗಳ ವಾದ್ಯಗಳನ್ನು
ಮಂಗಳ ವಾದ್ಯಗಳ ವೈಭವ, ಈ ಸಂಭ್ರಮವಲ್ಲ ಏಕಿರಬಹುದು? ಯಾರನ್ನಾದರೂ ಕೇಳೋಣವೆಂದರೆ ಯಾರೂ ಕಾಣಿಸುತ್ತಿಲ್ಲವಲ್ಲ. ಅದೋ ಯಾರೋ ಬರುವಂತಿದೆ, ವಿಚಾರಿಸುತ್ತೇನೆ. ಪ್ರಭಾವತಿ, ಪ್ರಭಾವತಿ, ಈ ದಿನ ಪಟ್ಟಣವೆಲ್ಲ ಶೃಂಗಾರಗೊಂಡಿರಲು ಕಾರಣವೇನು? ಇದೇನು ಹೀಗೆ ಕೇಳುವಿರಿ? ಈ ದಿನ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಲ್ಲವೇ? ಅದಕ್ಕಾಗಿಯೇ ಈ ಹೂಮಾಲೆಗಳನ್ನು ರಚಿಸಿ ನಾ ತೆಗೆದುಕೊಂಡು ಹೋಗುತ್ತಿರುವೆ. ಏನು? ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವೇ? ರಾಮನಿಗೆ ಪಟ್ಟವಾದರೆ ಆತನು ಚಕ್ರವರ್ತಿಯು, ಕೌಸಲ್ಯೆಯು ರಾಜಮಾತೆಯು. ಆಗ ನನ್ನ ಕೈಕೆಯು ಯಾರು? ಭರತನು ಯಾರು? ನನ್ನ ಕೈಕೆಯು ಕೌಸಲ್ಯ ದಾಸಿಯು, ನನ್ನ ಭರತನು ರಾಮದಾಸನು. ಕೂಡದು, ಕೂಡದು, ಇದು ಆಗಬಾರದು. ನಾನು ಬಾಲ್ಯದಿಂದಲೂ ಅತಿ ಪ್ರೀತಿಯಿಂದ ಸಾಕಿದ ಕೈಕೆಗೂ ಭರತನಿಗೂ ಪರದಾಸ್ಯವು ಬರಬಾರದು. ಅದನ್ನು ನಾನು ಹೇಗೆ ಸಹಿಸಲಿ? ಭರತನಿಗೆ ಪಟ್ಟವಾಗಬೇಕು. ಭರತನು ರಾಜನಾಗಲೇಬೇಕು. ಆಗಲಿ, ನಾನೀಗಲೇ ಕೈಕಾದೇವಿಯ ಬಳಿಗೆ ಹೋಗಿ ನನ್ನಿಷ್ಟದಂತೆ ಈ ಕಾರ್ಯವು ನಡೆಯುವಂತೆ ತಕ್ಕ ಉಪಾಯವನ್ನು ಮಾಡುವೆ. ಕೈಕಾ, ಕೈಕಾದೇವಿ, ಆಹಾ, ಈ ಹೂಮಾಲೆಗಳು ಎಷ್ಟು ಸುಂದರವಾಗಿವೆ ಅಲ್ಲ. ನನ್ನ ಸೀತಾರಾಮರಿಗೆ ಇದನ್ನು ಸಂತೋಷವಾಗಿ ಅಲಂಕರಿಸುವೆನು. ಏನು ಕೈಕಾದೇವಿಯವರೇ, ಬಹಳ ಸಂತೋಷದಿಂದಿರುವಿರಲ್ಲ? ಸಂತೋಷವಲ್ಲದೆ ಮತ್ತೇನು ಮಂತರ? ರಘುಕುಲ ಪಟ್ಟಾಭಿಷೇಕದ ಸಮಯದಲ್ಲಿ ಸಂತೋಷವಲ್ಲದೆ ಮತ್ತೇನು ಮಂತರ? ಕೈಕಾ, ನಿನ್ನ ಸಂತೋಷವನ್ನ ಸುಡು. ಆ ನಿನ್ನ ಸವತಿ ಸುತನಾದ ಶ್ರೀರಾಮಚಂದ್ರನಿಗೆ ಪಟ್ಟವಾದರೆ
ನಿನಗೆ ಬಂದ ಭಾಗ್ಯವಾದರೂ ಏನು? ಮಂಥರ, ನಿನಗೇನೋ ಬುದ್ಧಿ ಭ್ರಮಣೆ ಆದಂತಿದೆ. ನನ್ನ ಪ್ರೀತಿಯ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಮಯದಲ್ಲಿ ನನ್ನ ಭಾಗ್ಯವಲ್ಲದೆ ಮತ್ತೇನು? ಶ್ರೀರಾಮಚಂದ್ರನು ತನ್ನ ಹೆತ್ತ ತಾಯಿ ಕೌಸಲ್ಯಗಿಂತಲೂ ನನ್ನನ್ನೇ ಹೆಚ್ಚು ಪ್ರೀತಿಸುತ್ತಾನೆ. ಅಯ್ಯೋ ಮರುಳೆ, ಆ ನಿನ್ನ ಪತಿಯು, ನಿನ್ನ ಸವತಿ ಕೌಸಲ್ಯೆಯು ನಿನ್ನ ವಿಚಾರದಲ್ಲಿ ಹೇಗಿರುವರೆಂದು ಬಲ್ಲೆಯ? ಅವರಿಬ್ಬರು ನನ್ನಲ್ಲಿ ಸಂಪೂರ್ಣ ಪ್ರೇಮದಿಂದಲೇ ಇರುವರು. ಕೈಕಾ, ಅದಕ್ಕೆ ನಾನು ನಿನ್ನನ್ನು ಬೆಪ್ಪಳೆನ್ನುವುದು. ಬೆಳ್ಳಗಿರುವುದೆಲ್ಲ ಹಾಲೆಂದು ನಂಬುವ ನಿನ್ನಂಥ ಮರುಳು ಹೆಂಗಸಿಗೆ ಮಂಕು ಬೂದಿಯನ್ನೆರಚಿ ಅವರಿಬ್ಬರು ತಮ್ಮ ಇಷ್ಟಾನುಸಾರ ಕಾರ್ಯವನ್ನೇರ್ಪಡಿಸಿಕೊಂಡಿರುವರು. ಅಂದರೆ ವಿಷಯವೇನು ಮಂಥರ? ವಿವರವಾಗಿ ಹೇಳು. ಕೈಕಾ, ಶ್ರೀರಾಮಚಂದ್ರನಿಗೆ ಪಟ್ಟವಾಗುವ ಬಗ್ಗೆ ಮಹಾರಾಜನು ಮೊದಲೇನಾದರೂ ನಿನ್ನೊಡನೆ ಆಲೋಚಿಸಿದ್ದನೇ? ಇಲ್ಲ. ನೋಡಿದೆಯಾ? ಅಷ್ಟರಲ್ಲಿಯೇ ತಿಳಿಯುವುದಿಲ್ಲವೇ ಮಹಾರಾಜರಿಗೆ ನಿನ್ನೊಂದಿಗಿರುವ ಅಂತರಂಗ ಪ್ರೀತಿ? ಜ್ಯೇಷ್ಠ ಪತ್ನಿಯಾದ ಕೌಸಲ್ಯೆಯೊಡನೆ ಮೊದಲೇ ಆಲೋಚಿಸಿ ಅವಳ ಮಗನಾದ ರಾಮನಿಗೆ ಪಟ್ಟಕೊಟ್ಟಲು ನಿಶ್ಚಯಿಸಿರುವನು. ಅದೂ ಅಲ್ಲದೆ ಪಟ್ಟಾಭಿಷೇಕದ ಸಮಯದಲ್ಲಿ ಭರತ ಶತ್ರುಘ್ನರು ಇಲ್ಲಿದ್ದರೆ ಅವರಿಂದ ತೊಂದರೆಯಾಗಬಹುದು ಎಂದು ಅವರಿಬ್ಬರನ್ನು ಮಾವನ ಮನೆಗೆ ಕಳುಹಿಸಿ ಎಂದು ಕೌಸಲ್ಯೆಯು ಉಪಾಯದಿಂದ ಹೇಳಿರುವಳು. ಕೈಕಾ, ಪಟ್ಟಾಭಿಷೇಕವಾದ ಮೇಲೆ ನಿನ್ನನ್ನು, ನಿನ್ನ ಮಗ ಭರತನನ್ನು ಅರಣ್ಯವಾಸಕ್ಕೆ ಕಳುಹಿಸುವ ಸಂಚು ಒಳಗೊಳಗೆ ನಡೆದಿದೆಯಂತೆ. ಇದು ನಿಜವೇ? ಈ ಮೋಸ ನನಗೆ ತಿಳಿಯಲಾಯಿತಲ್ಲ. ನನ್ನ ಕೈ ಕಾಲುಗಳು ನಡುತ್ತಿವೆ. ನನ್ನನ್ನು ಅಥವಾ ನನ್ನ ಮಗ ಭರತನನ್ನಾದರೂ ಉಳಿಸಲು ಏನಾದರೂ ಉಪಾಯವಿದೆಯೇ ಮಂಥರ? ಉಪಾಯವೇನೋ ಇದೆ, ಆದರೆ ನೀನು ಆಕ್ಷೇಪಿಸುವೆಯೋ ಏನೋ? ಇಲ್ಲ, ನನ್ನ ಹಿತಕಾರಿಯಾದ ನಿನ್ನನ್ನು ಆಕ್ಷೇಪಿಸುವುದಿಲ್ಲ. ಈಗ ಹೇಳು ಮಂಥರ, ಏನು ಮಾಡುವುದು? ಕನಿಕಾ, ಹಿಂದೊಮ್ಮೆ ನೀನು ದೇವಾಸುರ ಯುದ್ಧದಲ್ಲಿ ತೋರಿದ ಸಾಹಸಕ್ಕೆ ಮೆಚ್ಚಿ ಮಹಾರಾಜನು ನಿನಗೆ 2 ವರಗಳನ್ನಿತ್ತಿದ್ದನೆಂದು ನೀನು ನನಗೆ ಅನೇಕ ಬಾರಿ ಹೇಳಿರುವೆಯಲ್ಲವೇ? ಹೌದು, ಹೇಳಿದ್ದೆ. ಕೈಕಾ, ಮಹಾರಾಜನು ಬರುವ ವೇಳೆಗೆ ಸರಿಯಾಗಿ ನೀನು ಅಲಂಕಾರಹೀನಳಾಗಿ ಕೋಪದಿಂದ ಮಲಗಿರು. ಮಹಾರಾಜನು ಬಂದು ನೀನು ಹೀಗೆ ಮಲಗಿರಲು ಕಾರಣವೇನು ಎಂದು ಕೇಳುವನು. ಆಗ ನೀನು ಹಿಂದೆ ಇತ್ತ ವಾಗ್ದಾನದಂತೆ 2 ವರಗಳನ್ನು ನಡೆಸಿಕೊಡಬೇಕೆಂದು ಕೇಳಿಕೋ. ಶ್ರೀರಾಮನಾಣೆಯಾಗಿಯೂ ನಡೆಸಿಕೊಡಬೇಕೆಂದು ಕೇಳಿಕೋ. ಮೊದಲನೆಯ ವರಕ್ಕೆ ನಿನ್ನ ಮಗನಾದ ಭರತನಿಗೆ ಈ ಕೋಸಲ ರಾಜ್ಯದ ಪಟ್ಟವಾಗಬೇಕೆಂದು ಕೇಳಿಕೋ. 2ನೆಯ ವರಕ್ಕೆ ಶ್ರೀರಾಮಚಂದ್ರನು ನಾರುಮಡಿಯನ್ನುಟ್ಟು 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೋ. ನಾನು ಹೇಳಿದಂತೆ ನಡೆದು ನಿನ್ನ ಮಗನಾದ ಭರತನ ಸುಖ ಸಂತೋಷಕ್ಕೆ ಭದ್ರತೆಯ ಬುನಾದಿಯನ್ನು ಹಾಕಿಕೊಡು. ರಥಾ ಚಪಲ ಚಿತ್ತಳಾಗಿ ಅನರ್ಥವನ್ನು ತಂದುಕೊಳ್ಳಬೇಡ. ಮಂಥರ, ನನ್ನ ಮಗ ಭರತನಿಗೆ ಕೋಸಲ ರಾಜ್ಯದ ಪಟ್ಟಾಭಿಷೇಕವಾಗುವುದು ಒಳ್ಳೆಯದೇ. ಆದರೆ ನನ್ನ ಪ್ರೀತಿಯ ಶ್ರೀರಾಮಚಂದ್ರನನ್ನು ಅರಣ್ಯಕ್ಕೆ ಕಳುಹಿಸಲು ಮನಸ್ಸು ಏಕೋ ಹಿಂಜರಿಯುತ್ತಿದೆ. ಈಗ ಇನ್ನು ನಿನಗೆ ಆ ರಾಮನ ಮೇಲಿನ ಮೋಹ ಹೋಗಲಿಲ್ಲವೇ? ಈ ಆಲೋಚನೆಗಳನ್ನ ಬಿಡು. ಮನಸ್ಸನ್ನು ಗಟ್ಟಿ ಮಾಡಿಕೊ. ನಾನು ಹೇಳಿದಂತೆ ನಡೆದು ಈ ರಾಜ್ಯದ ರಾಜಮಾತೆಯಾಗಿ ಸುಖ ಸಂತೋಷಗಳನ್ನ ಪಡೆ. ಆಗ ರಾಜನು ಬರುವ ವೇಳೆಯಾಯಿತು. ನೀನು ನಿನ್ನ ಆಭರಣಗಳನ್ನ ಬಿಸುಟ್ಟು ಕೋಪದಿಂದ ಮಲಗಿರು. ನಾನಿನ್ನು ಬರುತ್ತೇನೆ. ಮಂಥರ, ಸರಿಯಾದ ಸಮಯಕ್ಕೆ ನನಗೆ ಸೂಚನೆ ನೀಡಿ ನನಗೆ ಹಿತಕಾರಿಯಾದೆ. ಇದು ಈ ಹಾರವನ್ನು ಪಾರಿತೋಷಕವಾಗಿ ತೆಗೆದುಕೋ. ನೀವು ಕೊಡುವ ಮುತ್ತಿನ ಹಾರ ಅಂತಿರಲಿ. ನಾನು ಹೇಳಿದಂತೆಯೇ ನಡೆದು ನೀವು ರಾಜಮಾತೆಯಾದರೆ ಅದುವೇ ನನಗೆ ದೊಡ್ಡ ಬಹುಮಾನವಮ್ಮ.
ಕೈಕಾ, ನಾನು ಹೇಳಿದನೆಂದು ಯಾರಲ್ಲಿಯೂ ಹೇಳಬಾರದು, ತಿಳಿಯಿತೆ? ತಿಳಿಯಿತು. ನಾನು ಬರುತ್ತೇನೆ. ಕೈಕಾ, ಎಚ್ಚರವಿರಲಿ. ಇದೇನಿದು? ನಾನು ಬಂದೊಡನೆ ಮಂದಹಾಸದಿಂದ ಉಪಚರಿಸುತ್ತಿದ್ದ ಕೈಕೆಯು ಇಂದು ಈ ರೀತಿ ಚಿಂತೆಯಲ್ಲಿ ಮಲಗಿರಲು ಕಾರಣವೇನು? ಪ್ರಿಯೇ ಕೈಕಾ, ಈ ನಿನ್ನ ಮನೋವ್ಯಾಕುಲಕ್ಕೆ ಕಾರಣವೇನು? ಕೈಕಾ, ಏನು ಕೈಕಾ, ಇಷ್ಟೊಂದು ತಿರಸ್ಕಾರ ಭಾವದಿಂದ ಮಾತನಾಡುತ್ತಿರುವೆಯಲ್ಲ? ಮಹಾರಾಜರೇ, ನೀವು ಇದುವರೆಗೂ ತೋರಿಸಿದ ಪ್ರೀತಿ ವಿಶ್ವಾಸಗಳು ದ್ವೇಷಾರೂಪವಾದುದೆಂದು ಈಗ ತಿಳಿಯಿತು. ಏನು ಕೈಕಾ, ಇಷ್ಟೊಂದು ತಿರಸ್ಕಾರ ಭಾವದಿಂದ ಮಾತನಾಡುತ್ತಿರುವೆಯಲ್ಲ? ನಿನ್ನ ವಿಚಾರದಲ್ಲಿ ನನ್ನ ಕಾಯ ವಾಚ ಮನಸ ಅಹಿತವನ್ನು ಬಯಸತಕ್ಕವನಲ್ಲ. ಮಹಾರಾಜರೇ, ನೀವು ನನ್ನನ್ನು ಈಗಲೇ ಇಷ್ಟೊಂದು ಉದಾಸೀನ ಭಾವದಿಂದ ಕಂಡ ಮೇಲೆ ನನ್ನ ಇಷ್ಟಾರ್ಥಗಳು ನೆರವೇರಬಲ್ಲವೇ? ನಿನ್ನ ಇಷ್ಟಾರ್ಥವೆಲ್ಲವನ್ನೂ ನೆರವೇರಿಸಲು ನಾನು ಸಿದ್ಧನಿರುವಲ್ಲಿ ಈ ವ್ಯಸನ ಪಡಬೇಕೆ? ನಿನಗಿಂತಲೂ ಅತಿಶಯವಾದದ್ದು ಏನಿದೆ ಕೈಕಾ? ಹೇಳು ಕೈಕಾ, ನಿನ್ನ ಇಷ್ಟಾರ್ಥವೇನು? ಮಹಾರಾಜರೇ, ನನ್ನ ಇಷ್ಟಾರ್ಥಗಳನ್ನು ನಿಶ್ಚಯವಾಗಿ ನಡೆಸಿಕೊಡುವಿರಾ? ನಿಶ್ಚಯವಾಗಿ ನಡೆಸಿಕೊಳ್ಳಬಲ್ಲೆವು. ಮಹಾರಾಜರೇ, ಸುಳ್ಳು ಹೇಳಬಾರದು. ಸೂರ್ಯ ವಂಶದಲ್ಲಿ ಹುಟ್ಟಿ ನಾವು ನಿನಗೆ ಸುಳ್ಳು ಹೇಳುತ್ತೇವೆ? ನಾನು ಸುಮ್ಮನೆ ನಂಬುವುದಿಲ್ಲ. ಶ್ರೀರಾಮನಾಣೆಗೂ ನಡೆಸಿಕೊಡುವೆನೆಂದು ಹೇಳಿದರೆ ನಾನು ಹೇಳುತ್ತೇನೆ. ಕೈಕಾ, ಇನ್ನೂ ನಿನಗೆ ಅನುಮಾನವೇ? ಇದೋ ಶ್ರೀರಾಮನಾಣೆ ಹಾಗೂ ನಿನ್ನ ಇಷ್ಟಾರ್ಥಗಳನ್ನು ಈಡೇರಿಸುವೆನು. ಮಹಾರಾಜರೇ, ವಚನ ಕೊಟ್ಟು ದುಃಖಿಸಬಾರದು, ವಚನ ಭ್ರಷ್ಟರೂ ಆಗಬಾರದು. ವಚನ ಭ್ರಷ್ಟರಾಗುವುದಕ್ಕಿಂತಲೂ ವಿಷಪ್ರಾಶನ ಮಾಡುವುದು ಮೇಲಲ್ಲವೇ? ಹಾಗಾದರೆ ಕೇಳಿ. ಮೊದಲನೆಯ ವರಕ್ಕೆ ನನ್ನ ಮಗ ಭರತನಿಗೆ ಕೋಸಲ ರಾಜ್ಯದ ಪಟ್ಟಾಭಿಷೇಕವಾಗಬೇಕು. ಇನ್ನು ಎರಡನೆಯ ವರಕ್ಕೆ ಶ್ರೀರಾಮಚಂದ್ರನು ನಾರುಮಡಿಯನ್ನುಟ್ಟು 14 ವರ್ಷ ವನವಾಸಕ್ಕೆ ಹೋಗಬೇಕು. ಭರತನಂತೆ ಶ್ರೀರಾಮಚಂದ್ರನು ನಿನ್ನ ಮಗನಲ್ಲವೇ? ಮಹಾರಾಜರೇ, ನೀವು ಶ್ರೀರಾಮನ ಮೇಲೆ ಆಣೆ ಮಾಡಿದ್ದೀರಿ. ನಿಜ ನಿಜ ಕೈಕಾ, ಭರತನಿಗೆ ಪಟ್ಟಾಭಿಷೇಕ ಮಾಡೋಣ. ಆದರೆ ಶ್ರೀರಾಮಚಂದ್ರನು ವನವಾಸಕ್ಕೆ ಹೋಗುವುದು ಬೇಡ. ಹಾಗಾದರೆ ಕೊಟ್ಟ ಮಾತಿಗೆ ತಪ್ಪಿದರೆಂದು ಹೇಳಿಬಿಡಿ. ಕೈಕಾ, ನಿನ್ನನ್ನು ಉತ್ತಮ ನಾರಿ ಎಂದು ಭಾವಿಸಿ ನಾನು ಅತಿ ಪ್ರೀತಿಸಿದ್ದು ನನ್ನ ಈ ದುಸ್ಥಿತಿಗೆ ಕಾರಣವಾಯಿತು. ನಿನ್ನಲ್ಲಿ ಇಂತಹ ದುರಾಲೋಚನೆಗಳಿರುವೆಂದು ನಾನು ಭಾವಿಸಲಿಲ್ಲ. ಸಾಕು ಸುಮ್ಮನೆ. ದುರಾಲೋಚನೆಗಳಿರುವುದು ನಿಮಗೆ, ದೂರಾಲೋಚನೆಗಳಿರುವುದು ನನಗೆ. ಏನೋ ನೀಚ ಹೆಂಗಸೆ, ಇಷ್ಟು ದಿನವೂ ನೀನು ಶ್ರೀರಾಮನಲ್ಲಿ ಇರಿಸಿದ ಪ್ರೀತಿ ವಿಶ್ವಾಸಗಳು ಎಲ್ಲಿ ಮಾಯವಾದವು? ಈ ನಿಮ್ಮ ವಿನಯೋಕ್ತಿಗಳಿಗೆ ಮರುಳಾಗಲು ನಾನೇನು ಬೆಪ್ಪಳಲ್ಲ. ಮಹಾರಾಣಿಯವರಿಗೆ ವಂದಿಸುವೆನು. ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯೂ ಆಗಿರುವುದರಿಂದ ಪ್ರಭುಗಳನ್ನು ಕರೆತರಲು ಗುರುಗಳು ಆಜ್ಞಾಪಿಸಿರುವರು. ಸುಮಂತ್ರ, ನೀನು ಹೋಗಿ ಶ್ರೀರಾಮಚಂದ್ರನನ್ನು ಇಲ್ಲಿಗೆ ಕಳುಹಿಸು. ಮಹಾರಾಜರು ನಂತರ ಬರುತ್ತಾರೆ. ಪಡೆತಾರೆ.
ಮೊಟ್ಟೆ ಕೂರಗಳನಂದು ಕಟ್ಟಕಡೆಯಲ್ಲಿ ಕೆಟ್ಟ ಭ್ರಷ್ಟನಾವು. ಜನಕ, ಏನಿದು? ಜನನಿ, ಜನಕನ ದುಃಖಕ್ಕೆ ಕಾರಣವೇನು? ಸತ್ಯಸಂಧರೆಂದು ಹೇಳಿಕೊಳ್ಳುವ ನಿಮ್ಮ ತಂದೆಯವರು ಕೊಟ್ಟ ಮಾತನ್ನು ನಡೆಸಿಕೊಡಲಾಗದೆ ಈ ರೀತಿ ದುಃಖಿಸುತ್ತಿರುವರು. ಜನನಿ, ಸೂರ್ಯವಂಶದ ಅರಸರು ಕೊಟ್ಟ ಮಾತಿಗೆ ಎಂದೂ ತಪ್ಪತಕ್ಕವರಲ್ಲ. ಹಿಂದೆ ನಿಮ್ಮ ವಂಶದಲ್ಲಿ ಅಂತಹ ಸತ್ಯಸಂಧರಿದ್ದರೇನೋ, ಆದರೆ ನಿಮ್ಮ ತಂದೆಯವರು ಕೊಟ್ಟ ಮಾತಿಗೆ ತಪ್ಪಿ ಈ ರೀತಿ ಪರಿತಪ್ಪಿಸುತ್ತಿರುವರು. ಜನನಿ, ಜನಕನ ವಾಗ್ದಾನವು ಎಂಥವುದೇ ಇರಲಿ, ಅದನ್ನು ನಾನು ನಡೆಸಿಕೊಡಲು ಸಿದ್ಧನಾಗಿದ್ದೇನೆ. ಜನನಿ, ಜನಕನ ವಾಗ್ದಾನವೇನು? ಕುಮಾರ, ಪಿತೃವಾಕ್ಯ ಪರಿಪಾಲಿಸುವುದು ಸುಪುತ್ರನಾದ ನಿನ್ನ ಧರ್ಮವಲ್ಲವೇ? ರಾಮ, ಹಿಂದೆ ದೇವಾಸುರ ಯುದ್ಧದಲ್ಲಿ ನಾನು ಮಾಡಿದ ಸಹಾಯಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು 2 ವರಗಳನ್ನು ನೀಡಿದ್ದರು. ಕೇಳಿರುವೆನು ಜನನಿ. ಅದರಲ್ಲಿ ಮೊದಲನೆಯ ವರಕ್ಕೆ ನನ್ನ ಮಗ ಭರತನಿಗೆ ಕೋಸಲ ರಾಜ್ಯದ ಪಟ್ಟಾಭಿಷೇಕವಾಗಬೇಕೆಂದು ಕೇಳಿಕೊಂಡೆ. ಬಹಳ ಸಂತೋಷ. ಜನನಿ, 2ನೇ ವರ ಯಾವುದು? ಬೇಡ ಕೈಕ, ಹೇಳಬೇಡ. ಸುಮ್ಮನಿರಿ, ನಾನು ಈ ವಿಷಯವನ್ನು ಹೇಳಲೇಬೇಕು. ಇನ್ನು 2ನೇ ವರಕ್ಕೆ ನೀನು ನಾನು ಮಳೆಯನ್ನುಟ್ಟು 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡೆ. ಇದನ್ನು ನಡೆಸಿಕೊಡಲಾಗದೆ ನಿಮ್ಮ ತಂದೆಯವರು ಈ ರೀತಿ ದುಃಖಿಸುತ್ತಿರುವರು. ಹಾಗೇ ಆಗಲಿ. ಭರತನಿಗೆ ಪಟ್ಟವನ್ನು ಕಟ್ಟಿ ನಾನು ವನವಾಸಕ್ಕೆ ತೆರಳುವೆನು. ರಾಮ, ನೀನು ವನವಾಸಕ್ಕೆ ಹೊರಡು. ನಾನು ಭರತನನ್ನು ಕರೆಸಿ ಪಟ್ಟಾಭಿಷೇಕ ಮಾಡಿಸುತ್ತೇನೆ. ಆಗಬಹುದು. ಮಾತೆಯಾದ ಕೌಸಲ್ಯ ದೇವಿಗೂ ಜಾನಕಿಗೂ ಈ ವಿಷಯವನ್ನು ತಿಳಿಸಿ ಪುನಃ ನಿಮ್ಮ ಆಶೀರ್ವಾದವನ್ನು ಪಡೆದು ಬರಲುವೆನು. ಆಗಲಿ, ಹಾಗೆಯೇ ಮಾಡು. ಈ ದಿನ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾದ್ದರಿಂದ ಈ ದಾನವನ್ನು ಸ್ವೀಕರಿಸಿ ನನ್ನನ್ನು ಆಶೀರ್ವದಿಸಿ. ಈಗ ಸುಮಂಗಲಿ ಭವ
ಸಂಭ್ರಮದಿಂದ ದಾನ ಧರ್ಮಾದಿಗಳನ್ನು ದೇವತಾ ಪೂಜೆಗಳನ್ನು ಮಾಡುತ್ತಿರುವಳು. ನಾನು ಈ ವ್ಯಸನ ಸೂಚಕವಾದ ಮುಖವನ್ನು ಹೇಗೆ ತೋರಿಸಲಿ? ಆಗಲಿ, ಪಿತೃವಾಕ್ಯಕ್ಕೆ ಸಮಯವು ಸಮೀಪಿಸುತ್ತಿರುವುದು. ಜಾನಕಿ, ಪಿತೃವಾಕ್ಯ ಪರಿಪಾಲನೆಗಾಗಿ ನಾನು ವನವಾಸಕ್ಕೆ ತೆರಳುತ್ತೇನೆ. ಪ್ರಾಣಕಾಂತ, ನೀವು ನಿಜವಾಗಿಯೂ ವನವಾಸ ಮಾಡಲೇಬೇಕೆ? ಜಾನಕಿ, ಪಿತೃವಾಕ್ಯ ಪರಿಪಾಲಿಸದಿದ್ದರೆ ನಾನು ಸುಪುತ್ರನೆನ್ನೆನಿಸುವೆನೆ. ಸೂರ್ಯವಂಶದ ಕೀರ್ತಿಯು ಕಲುಷಿತವಾಗಬಹುದಲ್ಲವೇ? ಪ್ರಾಣಕಾಂತ, ಹಾಗಾದರೆ ನನ್ನನ್ನು ನಿಮ್ಮ ಜೊತೆಯಲ್ಲಿ ಕರೆದುಕೊಂಡು ಹೋಗಬೇಕೆಂದು ಬೇಡಿಕೊಳ್ಳುವೆನು. ಜಾನಕಿ, ನಾನು 14 ವರ್ಷ ವನವಾಸವನ್ನು ಕಳೆದು ಹಿಂದಿರುಗಿ ಬರುವೆನು. ನೀನು ಅಂತ್ಯಮ ಮಂದಿರ ಸೇವೆಯನ್ನು ಮಾಡಿಕೊಂಡಿರು. ದಯವಿಟ್ಟು ಕ್ಷಮಿಸಿ. ನಾನು ನಿಮ್ಮನ್ನು ಬಿಟ್ಟು ಅರೆಗಳಿಗೆಯೂ ಈ ಅರಮನೆಯಲ್ಲಿ ಕಾಲ ಕಳೆಯಲಾರೆನು. ನನ್ನನ್ನು ಬಿಟ್ಟು ಅರಣ್ಯವಾಸ ಮಾಡಿದರೆ ಪಿತೃವಾಕ್ಯ ಪರಿಪಾಲಿಸಿದಂತಾಗುವುದೇ? ದಯವಿಟ್ಟು ನಾನು ನಿಮ್ಮೊಂದಿಗೆ ಬರುವೆನು. ಜಾನಕಿ, ನೀನು ನಿನ್ನ ಹಠವನ್ನು ಬಿಡುವುದಿಲ್ಲವೆಂದು ತಿಳಿಯಿತು. ನಡೆ, ನಾವಿಬ್ಬರು ಮಾತೆಯಾದ ಕೌಸಲ್ಯ ದೇವಿಗೆ ಈ ವಿಚಾರವನ್ನು ತಿಳಿಸಿ ಚಿಂತಾಕ್ರಾಂತನಾಗಿರುವ ಜನಕನನ್ನು ಸಂತೈಸೋಣ. ನಡೆ.
ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಮಯವು ಸಮೀಪಿಸುತ್ತಿದೆ. ಶ್ರೀರಾಮಚಂದ್ರನು ಇದುವರೆಗೂ ಬಾರದಿರಲು ಕಾರಣವೇನು? ಜನನಿ ಅದೋ ನೋಡಿ, ಅಗ್ರಜನು ಅತ್ತಿಗೆಯೊಂದಿಗೆ ಬರುತ್ತಿರುವುದು. ಅಗ್ರಜನಿಗೆ ವಂದಿಸುವುದು. ಕುಮಾರ, ಪಟ್ಟಾಭಿಷೇಕದ ಸಮಯದಲ್ಲಿ ನಿನ್ನ ಮುಖವು ಬಾಡಿರಲು ಕಾರಣವೇನು? ಜನನಿ, ಚಿಕ್ಕಮ್ಮನ ಪ್ರಾರ್ಥನೆಯಂತೆ ಭರತನಿಗೆ ಕೋಸಲ ರಾಜ್ಯ ಪಟ್ಟಾಭಿಷೇಕ, ನನಗೆ 14 ವರ್ಷ ವನವಾಸ ಮಾಡಬೇಕೆಂದು ಜನಕನು ಚಿಕ್ಕಮ್ಮನಿಗೆ ವಚನವಿತ್ತಿರುವ ಕಾರಣ ನಾವು ವನವಾಸಕ್ಕೆ ಹೊರಟಿರುವೆವು. ಇದೇನು ಹೇಳಿದ್ದೀರಿ ಅಗ್ರಜ? ಲಕ್ಷ್ಮಣ, ಶಾಂತನಾಗು. ನನ್ನ ವನವಾಸವಂತೂ ನಿಶ್ಚಯವಾಗಿರುವುದು. ಅಗ್ರಜ, ನೀನು ವನವಾಸ ಹೋಗುವುದೇ ನಿಶ್ಚಯವಾದರೆ ನಾನು ನಿಮ್ಮ ಜೊತೆಗೆ ಬರುವೆನು. ಅಪ್ಪಣೆಯಾಗಬೇಕು. ಲಕ್ಷ್ಮಣ, ನೀನು ನಮ್ಮ ಜೊತೆಯಲ್ಲಿ ಬಂದರೆ ಮಾತಾಪಿತೃಗಳ ಸೇವೆಯನ್ನು ಮಾಡುವವರು ಯಾರು? ಅಗ್ರಜ, ಮಾತಾಪಿತೃಗಳ ಸೇವೆಗೆ ಭರತ ಶತ್ರುಘ್ನರಿರುವರು. ಲಕ್ಷ್ಮಣ, ಅವರಿಬ್ಬರು ಚಿಕ್ಕವರು, ರಾಜ್ಯಭಾರ ಮಾಡುವ ಅನುಭವವಿಲ್ಲ. ನೀನು ಇಲ್ಲಿಯೇ ಇದ್ದು ಅವರಿಗೆ ನೆರವಾಗಿರು. ಅಣ್ಣ, ನೀನಿಲ್ಲದ ಈ ರಾಜ್ಯವು ನನಗೆ ತೃಣ ಸಮಾನ. ದಯಮಾಡಿ ಅಪ್ಪಣೆಯನ್ನು ಕೊಡು, ನಾನು ಬರುವೆನು. ಲಕ್ಷ್ಮಣ, ನಿನ್ನ ಇಷ್ಟದಂತೆಯೇ ಆಗಲಿ. ನೀನು ಸಿದ್ಧನಾಗು. ನಾವು 3 ಜನರು ವನವಾಸಕ್ಕೆ ಹೊರಡೋಣ. ಜನನಿ, ನಾವು ವನವಾಸಕ್ಕೆ ಹೊರಡಲು ಅನುಜ್ಞೆಯನ್ನು ದಯಪಾಲಿಸಬೇಕು. ಸುಪುತ್ರರೇ, ನಿಮ್ಮಗಳ ಅಗಲಿಕೆಯು ನಮಗೆ ವ್ಯಸನವಾಗಿರುವುದು. ನಾವೆಲ್ಲರೂ ಈಗಲೇ ಕೈಕೆಯ ಬಳಿಗೆ ಹೋಗಿ ಕೇಳಿಕೊಳ್ಳೋಣ. ಜನನಿ, ತಮ್ಮ ಚಿತ್ತ. ಜನಕ, ರಾಮ, ಲಕ್ಷ್ಮಣ, ಸೀತಾ, ಬೇಡ ಕೈಕ, ರಾಮನನ್ನು ಅರಣ್ಯಕ್ಕೆ ಕಳುಹಿಸಬೇಡ. ಅದೆಲ್ಲವೂ ನನಗೆ ತಿಳಿಯದು. ಹಾಗಾದರೆ ರಾಮನ ಮೇಲೆ ತಾನೇ ಹುಸಿ ಎಂದು ಹೇಳಿಬಿಡಿ. ಅಯ್ಯೋ ರಾಕ್ಷಸಿ, ಹೆತ್ತ ಮಕ್ಕಳನ್ನು ಕಾಡಿಗೆ ಕಳಿಸುವ ಕಠಿಣ ಆತ್ಮಳೆ. ಬೇಕಾದರೆ ಭರತನೊಡನೆ ನೀನೇ ಸುಖ ರಾಜ್ಯವನ್ನು ಪಡೆ. ಪ್ರಾಣ ಸಮಾನದ ರಾಮ ನಿನ್ನನ್ನು ಹೇಗೆ ಬಿಟ್ಟರು? ಬೇಡ ಕೈಕ, ರಾಮನನ್ನು ವನವಾಸಕ್ಕೆ ಕಳಿಸಬೇಡ. ಪದೇ ಪದೇ ನನ್ನನ್ನು ಏತಕ್ಕೆ ಕಾಡುವಿರಿ? ಹಾಗಾದರೆ ಕೊಟ್ಟ ಮಾತಿಗೆ ತಪ್ಪಿದನೆಂದು ಹೇಳಿಬಿಡಿ. ಜನನಿ, ಸೂರ್ಯವಂಶದ ಅರಸರು ಅಸತ್ಯಕ್ಕೀಡಾಗುವರೆಂದು ಭಾವಿಸಿದೆಯಾ? ಮೇಲಾಗಿ ನೀನು ನನಗೆ ಮಹದುಪಕಾರವನ್ನೇ ಮಾಡಿರುವ ಜನನಿ. ಅಮ್ಮ, ಸಾಮ್ರಾಜ್ಯ ಭಾರಮಂ ಧರಿಬುಧಂ ಕಾಮಿಸಿದ ಮಾತೆ ನೀನು. ವನವಾಸ ನೆಪದಿಂದ ಮುನಿ ಜನರ ಸೇವಿಸುವ ಘನ ಪದವಿ ನೆನಗಿಂತ ಮಾತೆ ನೀನು. ಪಿತೃವಾಕ್ಯಮಂ ಪಾಲಿಸಿದ ಪುತ್ರರತ್ನ ತೊಳೆನ್ನ ಕೀರ್ತಿಯಂ ಕೊಡಿಸಿದ ಮಾತೆ ನೀನು. ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವ ನಿನಗೆ ಭೇದವಿಲ್ಲದೆ ಬಗೆದ ಮಾತೆ ನೀನು. ಹೆಚ್ಚೇನು ನೀ ನನಗೆ ಪ್ರತ್ಯಕ್ಷ ಮಾತೆ, ಸತ್ಯವಿದು ಕೇಳಮ್ಮ ಮಾತೆ ಪುನೀತೆ. ನಿಶ್ಚಯದಿ ವನವಾಸ ಕೊಂಬಿದೆ ಪುನೀತೆ, ಎಚ್ಚರಿಸು ಪಿತನನ್ನು ಮುಗಿಸುವೆನು ಮಾತೆ. ನಿಮ್ಮ ಮಾತಿನಂತೆ ನಾವು ವನವಾಸಕ್ಕೆ ಸಿದ್ಧರಾಗಿ ಬಂದಿರುವೆವು. ಆಶೀರ್ವಾದ ಮಾಡಿ ಕಳುಹಿಸಿಕೊಡಿ. ಪಾಪಾತ್ಮಳೆ, ಹೆತ್ತ ಮಕ್ಕಳನ್ನು ಕಾಡಿಗೆ ಕಳಿಸುವ ಕಠಿಣಾತ್ಮಳೆ. ಇನ್ನೂ ನಿನಗೆ ತೃಪ್ತಿ ಇಲ್ಲವೇ? ಜನಕ, ಎಲ್ಲವನ್ನೂ ತಿಳಿದವರಾದ ನೀವು ಹೀಗೇಕೆ ಭ್ರಾಂತರಾಗುವಿರಿ? ದೈವ ಲೀಲೆಯನ್ನು ಮೀರಲು ಯಾರಿಂದ ಸಾಧ್ಯ? ಮನಸ್ಸನ್ನು ಸ್ಥಿರ ಮಾಡಿ ನಮ್ಮನ್ನು ಕಳುಹಿಸಿಕೊಡಿ. ಸುಮಂತ್ರ, ರಾಮ ಲಕ್ಷ್ಮಣರ ಅರಣ್ಯಕ್ಕೆ ಹೊರಟಿರು. ಸಕಲ ವಾಹನ ವಸ್ತುಗಳು ಅವರ ಹಿಂದೆ ಸಾಗುವಂತೆ ಆಜ್ಞಾಪಿಸು. ಕೂಡದು. ಅವರ ಹಿಂದೆ ಒಂದು ತೃಣವೂ ಹೋಗಕೂಡದು.
ರಾಕ್ಷಸಿ, ನಿನಗೆ ಮಾತು ಕೊಟ್ಟು ನಾನು ಕೆಟ್ಟ. ಯಾರಲ್ಲಿ? ರಾಮ, ಈ ನಾರುಮಡಿಯನ್ನು ತೆಗೆದು. ಲಕ್ಷ್ಮಣ, ಸೀತಾ. ನಿಲ್ಲು ಗಂಡ! ನೀನು ದಶರಥನೊಡನೆ ಶ್ರೀರಾಮಚಂದ್ರನಿಗೆ ಮಾತ್ರವೇ ವನವಾಸಕ್ಕೆ ಹೋಗಲು ಕೇಳಿಕೊಂಡಿರುವೆ ಹೊರತು ಸೀತಾದೇವಿಗಲ್ಲ. ಆದ್ದರಿಂದ ಅವಳ ತವರ ಮನೆ ಭಾಗ್ಯವನ್ನು ಕೊಟ್ಟು ಕಳುಹಿಸು, ಇಲ್ಲವಾದರೆ ನನ್ನ ಕೋಪಕ್ಕೆ ಗುರಿಯಾಗುವೆ. ಕೋಪಿಸಬೇಡಿ ಪೂಜಾರಿ, ಸೀತೆಯು ಅವಳ ತವರು ಮನೆ ಭಾಗ್ಯವನ್ನು ತೆಗೆದುಕೊಂಡು ಹೋಗಲಿ. ಜನನಿಯರೇ, ನಾವು ಸಮೀಪದಲ್ಲಿರುವುದರಿಂದ ಜನಕರ ಶೋಕವು ಬೇರೆ ಬೀಳುತ್ತಿರುವುದು. ದಯಮಾಡಿ ನಾವು ವನವಾಸಕ್ಕೆ ಹೊರಡಲು ಅನುಜ್ಞೆಯನ್ನು ದಯಪಾಲಿಸಬೇಕು.
ಅಪಶಕುನಗಳೇ ತೋರುತ್ತಿರುವುದಲ್ಲ. ಅಗ್ರಜ, ದಾರಿಯಲ್ಲಿ ನನಗೂ ಬರೀ ಅಪಶಕುನಗಳೇ ಗೋಚರಿಸುತ್ತಿವೆ. ಶತ್ರುಘ್ನ, ನಗರದ ನೋಟವು ನನ್ನ ಮನಸ್ಸಿಗೆ ಭೀತಿಯನ್ನುಂಟು ಮಾಡುತ್ತಿದೆ. ನೀನು ಅಲ್ಲಿಗೆ ಹೋಗಿ ಅಲ್ಲಿನ ವಿಚಾರವನ್ನು ಸೂಕ್ಷ್ಮವಾಗಿ ತಿಳಿದು ಬಾ. ಅಗ್ರಜ, ನಗರವೇನು ದೂರದಲ್ಲಿಲ್ಲ. ನಾವಿಬ್ಬರು ಹೋಗಿ ಅಲ್ಲಿನ ವಿಚಾರವನ್ನು ತಿಳಿದು ಬರಬಹುದಲ್ಲವೇ? ನಡೆ. ನಾವು ನಿಜವಾಗಿಯೂ ಅಯೋಧ್ಯೆಯಲ್ಲಿರುವೆ. ಅಮ್ಮ ಅಮ್ಮ, ನಿಮ್ಮ ಉಡುಪುಗಳನ್ನು ನೋಡಿದರೆ ಅಯೋಧ್ಯೆಯ ಕೀರ್ತಿ ಧ್ವಜವು ಮುರಿದು ಬಿದ್ದಂತೆ ತೋರುತ್ತಿರುವುದಲ್ಲ. ಅಮ್ಮ, ಜನಕರಲ್ಲಿ ಮಕ್ಕಳಿರ ಸರ್ವನಾಶವಾಯಿತು. ಆರ್ಯಪುತ್ರನ ಪ್ರಾಣ ಪಕ್ಷಿಯು ಈ ಜಗತ್ತಿತರವನ್ನು ಬಿಟ್ಟು ಹಾರಿ ಹೋಯಿತು. ಅಯೋಧ್ಯ ಪ್ರಾಣಗಳಲ್ಲ ನವನಗರದೆಯ. ಅಮ್ಮ, ಜನಕನ ಮರಣಕ್ಕೆ ಕಾರಣವೇನು? ಮಕ್ಕಳಿರ, ಹಿಂದೆ ದೇವಾಸುರ ಯುದ್ಧದಲ್ಲಿ ನಾನು ಮಾಡಿದ ಸಹಾಯಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು 2 ವರಗಳನ್ನು ನೀಡಿದ್ದರು. ಅದರಲ್ಲಿ ಮೊದಲನೆಯ ವರಕ್ಕೆ ಭರತನಿಗೆ ಕೋಸಲ ರಾಜ್ಯದ ಪಟ್ಟಾಭಿಷೇಕವಾಗಬೇಕಂತಲೂ, 2ನೇ ವರಕ್ಕೆ ಶ್ರೀರಾಮಚಂದ್ರನು ನಾರುಮಡಿಯನ್ನುಟ್ಟು 14 ವರ್ಷ ವನವಾಸ ಮಾಡಬೇಕಂತಲೂ ಕೇಳಿಕೊಂಡೆ. ಆದ ಕಾರಣ ಶ್ರೀರಾಮಚಂದ್ರನು ಸೀತಾ ಲಕ್ಷ್ಮಣರ ಸಮೇತರಾಗಿ ಕಾಡಿಗೆ ಹೊರಟು ಹೋದನು. ಇದನ್ನು ತಡೆಯಲಾರದೆ ನಿಮ್ಮ ತಂದೆಯವರು ಕಾಲಾಧೀನರಾದರು. ಏನು? ಶ್ರೀರಾಮಚಂದ್ರನಿಗೆ ವನವಾಸವೇ? ಅಗ್ರಜನಿಗೆ ವನವಾಸವನ್ನು, ನನಗೆ ರಾಜ್ಯಾಭಿಷೇಕವನ್ನು ಯಾಚಿಸಿದವಳು ನೀನೆಯೋ? ಅಮ್ಮ, ನೀನೇಕೆ ನನಗೆ ಜನ್ಮದಾತೆಯಾದೆ? ನಾರಿ ರೂಪವನ್ನು ತಾಳಿದ ನೀನು ನರರಾಕ್ಷಸಿ ಕೃತ್ಯವೇಕೆ ಮಾಡಿದೆ? ಪರಮ ಕಲ್ಯಾಣ ಗುಣನಿಧಿಯಾದ ಶ್ರೀರಾಮಚಂದ್ರನನ್ನು ಕಾಡಿಗೆ ಕಳುಹಿಸಿ ನಿಸ್ಸಾರವಾದ ಸಿಂಹಾಸನವನ್ನು ಎನೆಗೆ ಸಂಘಟಿಸಿ ರಾಮದ್ರೋಹವನ್ನು ನನ್ನ ಕೊರಳಿಗೆ ಸುತ್ತುವುದಕ್ಕೆ ನಿನಗೆ ಮನಸ್ಸಾದರೂ ಹೇಗೆ ಒಳಂಬಟ್ಟಿತು? ಅಗ್ರಜ, ಸೈರಿಸು. ಮೃತಪಟ್ಟಿರುವ ತಂದೆಯವರ ಅಂತ್ಯ ಸಂಸ್ಕಾರವನ್ನು ಮಾಡಿ ನಾವು ಶ್ರೀರಾಮಚಂದ್ರನಿಗೆ ಹೋಗಿ ಆತನನ್ನು ಕರೆತಂದು ರಾಜ್ಯ ಪಟ್ಟಾಭಿಷೇಕವನ್ನು ಮಾಡೋಣ. ನಡೆ. ಮಕ್ಕಳಿರ, ತುಡುಕಿ ನುಡಿಯಬೇಡಿ. ಅಯೋಧ್ಯೆಯು ಹಾಹಾಕಾರದಿಂದಿರುವುದು. ನೀನು ರಾಜ್ಯಾಭಿಷಕ್ತನಾಗು. ಯಾರ ರಾಜ್ಯವನ್ನು ಯಾರಿಗೆ ಪಟ್ಟ ಕಟ್ಟಬೇಕೆಂದಿರುವೆ? ಇದು ಘನತೆಗೆ ತಕ್ಕದ್ದಲ್ಲ. ಶತ್ರುಘ್ನ, ನಡೆ. ಕಾಪಿ ಮಂತ್ರೆ ಮಾತನ್ನು ಕೇಳಿ ನಾ ಕೆಟ್ಟೆನಲ್ಲ. ಅಯ್ಯೋ ದುರ್ವಿಧಿಯೇ! ಜಾನಕಿ, ಈ ಗಂಗಾ ನದಿಯಲ್ಲಿ ನೋಡಿದೆಯಾ? ಸತ್ಪುರುಷರ ಮನಸ್ಸಿನಂತೆ ತಿಳಿ ನೀರಿನಿಂದ ಕೂಡಿ ಮಂದ ಮಾರುತದ ವೇಗದಿಂದ ಹೇಗೆ ಪ್ರವಹಿಸುತ್ತಿರುವಳು. ನಮಸ್ಕರಿಸೋಣ ಬನ್ನಿ.
ಸಾಹಿತ್ಯದ ಸೌಂಡ್ ಇದೆ ಸ್ವಲ್ಪ. ಸುಮಂತ್ರ, ನೀವು ನಮ್ಮನ್ನೇಕೆ ಹಿಂಬಾಲಿಸುತ್ತೀರಲ್ಲ? ರಾಜ್ಯದಲ್ಲಿ ನೀವಿಲ್ಲದಿದ್ದರೆ ಅನನುಭವಿಗಳಾದ ಭರತ ಶತ್ರುಘ್ನರು ರಾಜ್ಯವನ್ನು ನಿರ್ವಹಿಸಲಾರರು. ನೀವು ಅಯೋಧ್ಯೆಗೆ ಹಿಂದಿರುಗಿ ಜನನಿ ಜನಕರನ್ನು ಸಂತೈಸಿ ನಾವು ಈ ಗಂಗಾ ನದಿಯನ್ನು ದಾಟಿ ಮುಂದಕ್ಕೆ ಪ್ರಯಾಣ ಮಾಡಬೇಕು. ಪ್ರಭು, ಶ್ರೀರಾಮಚಂದ್ರನಿಲ್ಲದೆ ಅನಾಥವಾಗಿರುವ ಆ ಕೋಸಲ ರಾಜ್ಯಕ್ಕೆ ನನ್ನನ್ನು ಹಿಂತಿರುಗಲು ಹೇಳುವುದಾ? ಹಾಗಾಗಿ ತಮ್ಮ ಇಚ್ಛೆಯಂತೆ ಯಾರು? ಯಾರೋ ಇದ್ದರೆ ಪರಿವಾರವು ಕ್ಷೇಮವಷ್ಟೇ. ಪ್ರಭು, ಸದಾ ತಮ್ಮ ನಾಮಸ್ಮರಣೆಯಲ್ಲಿ ತಲ್ಲೀನರಾಗಿರುವ ನಮಗೆ ಸೌಖ್ಯವಲ್ಲದೆ ಮತ್ತೇನು ದೇವ? ದೇವ, ಇದೇನು ಪತ್ನಿ ಮತ್ತು ಸಹೋದರರೊಡನೆ ಈ ರೀತಿ ಜಟಾವಲ್ಕಗಳನ್ನು ಧರಿಸಿ ವನವಾಸಿಗಳಂತೆ ಕಾಣುತ್ತಿರುವ ನಿಮ್ಮನ್ನು ನೋಡಿ ನನಗೆ ವ್ಯಥೆಯಾಗುತ್ತಿದೆ ಪ್ರಭು. ಗುಹನೆ, ದೈವ ಲೀಲೆಯು ಬಹಳ ವಿಚಿತ್ರವಾದದ್ದು. ಅದನ್ನು ಮೀರಲು ಯಾರಿಂದ ಸಾಧ್ಯ? ಪ್ರಭು, ಇಲ್ಲಿಗೆ ಸಮೀಪ ದೂರದಲ್ಲಿ ಶೃಂಗಬೇರಿಪುರವೆಂಬ ಪಾಳ್ಯವಿದೆ. ತಾವು ಅಲ್ಲಿಗೆ ಆಗಮಿಸಿ ನನ್ನ ಆತಿಥ್ಯವನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಪ್ರಭು. ಗುಹನೆ, ಪಿತೃವಾಕ್ಯ ಪರಿಪಾಲನಾರ್ಥವಾಗಿ 14 ವರ್ಷಗಳ ಕಾಲ ಪಟ್ಟಣ ಪ್ರವೇಶ ಮಾಡುವಂತಿಲ್ಲ. ಸದ್ಯಕ್ಕೆ ಈ ಗಂಗಾ ನದಿಯನ್ನು ದಾಟಿಸಿದರೆ ಮಹದುಪಕಾರ ಮಾಡಿದಂತಾಗುವುದು. ತಮ್ಮಿಚ್ಛೆಯಂತೆ ಆಗಲಿ ದೇವ, ಹೀಗೆ ದಯಮಾಡಿ. ಗಂಗಾ ನದಿಯನ್ನು ದಾಟಿ ನಾವು ತುಂಬಾ ದೂರಕ್ಕೆ ಬಂದಿದ್ದೇವೆ. ಈ ಪ್ರದೇಶಕ್ಕೆ ಚಿತ್ರಕೂಟವೆಂದು ಕರೆಯುತ್ತಾರೆ. ಕೆಲವು ಕಾಲ ನಾವು ಇಲ್ಲೇ ಇರಬಹುದಲ್ಲವೇ? ಆಗಬಹುದು ಅಗ್ರಜ. ಈ ಪ್ರದೇಶವು ತುಂಬಾ ರಮಣೀಯವಾಗಿರುವುದು. ಲಕ್ಷ್ಮಣ, ದೂರದಲ್ಲಿ ಏನೋ ಶಬ್ದವು ಕೇಳಿ ಬರುತ್ತಿರುವುದಲ್ಲ? ಅಗ್ರಜ, ಭರತನು ಬರುತ್ತಿರುವನು. ಅಗ್ರಜ, ಭರತ ಶತ್ರುಘ್ನರೇ, ನಿಮಗೆ ಮಂಗಳವಾಗಲಿ. ಅಗ್ರಜ, ನಮ್ಮನ್ನಗಲಿ ನೀವು ಹೀಗೆ ವನವಾಸಿಗಳಾಗಬಹುದೇ? ಭರತ, ಪಿತೃವಾಕ್ಯ ಪರಿಪಾಲನೆಯು ಸೂರ್ಯವಂಶದ ಅರಸರ ಕರ್ತವ್ಯವಲ್ಲವೇ? ನಿಮ್ಮನ್ನು ಕಂಡು ಪರಮಾನಂದವಾಯಿತು. ಜನನಿ ಜನಕರು ಸೌಖ್ಯವಾಗಿ ಸಮಾಧಾನದಿಂದಿರುವರೇ? ಆ ಕರ್ಣ ಕಠೋರವಾದ ಪ್ರತ್ಯುತ್ತರವನ್ನು ನಾನು ಹೇಗೆ ಹೇಳಲಿ? ಶತ್ರುಘ್ನ, ವಿಚಾರವೇನು? ಅಗ್ರಜ, ಸರ್ವಕ್ಷೇಮಗಳಿಗೂ ಅಂತ್ಯವಾಯಿತು. ನೀವುಗಳು ವನವಾಸಕ್ಕೆ ತೆರಳಿದ ಕೂಡಲೇ ಜನಕನು ಕಾಲಾಧೀನನಾದರು. ಜನಕ, ಅಯೋಧ್ಯ ಪ್ರಾಣ ತಿಲಕ ನಮ್ಮನ್ನು ಅಗಲಿದೆಯಾ? ವೀರಾಧಿವೀರನಾದ 4 ಪುತ್ರರಂ ಪಡೆದಂಜನಿ ಆರೋರ್ವರು ಮೆಡೆಯಿಲ್ಲದೆ ಸ್ವರ್ಗಲೋಕವಂ ಸೇರಿದೆಯಾ ಪ್ರಿಯ ಜನಕ? ಜನಕ, ನಿನ್ನ ಉತ್ತರ ಕ್ರಿಯಾದಿಗಳಲ್ಲಿ ಭಾಗಿಗಳಾದ ಭರತ ಶತ್ರುಘ್ನರೇ ಧನ್ಯರು. ಅಗ್ರಜ, ಸರ್ವಜ್ಞರಾದ ನೀವೇ ಈ ರೀತಿ ದುಃಖಿಸಿದರೆ ಮಿಕ್ಕವರ ಪಾಡೇನು? ನನ್ನ ಮೇಲೆ ದಯೆ ತೋರಿ ಅಯೋಧ್ಯೆಗೆ ಹಿಂದಿರುಗಿ ಸಿಂಹಾಸನವನ್ನು ಸ್ವೀಕರಿಸಿ ಸರ್ವರಿಗೂ ಆನಂದವನ್ನುಂಟು ಮಾಡು.
ಭರತ, ನಿನ್ನ ತಾಯಿಯ ಪ್ರಾರ್ಥನೆಯಂತೆ ಸಿಂಹಾಸನವು ನಿನ್ನ ಪಾಲಿಗೆ ಬಂದಿರುವುದು. ಆಗದು, ಸರ್ವತಾ ಆಗಲಾರದು. ಭರತನು ರಾಮ ಸೇವಾ ಭಾಗ್ಯವನ್ನು ಬಯಸುವರೇ ಹೊರತು ಸಿಂಹಾಸನವನ್ನಲ್ಲ. ಹಿರಿಯರಾದ ನೀವು ಸಿಂಹಾಸನವನ್ನು ಪರಿಗ್ರಹಿಸಲು ಸರ್ವ ರೀತಿಯಿಂದಲೂ ಅರ್ಹರಾಗಿರುವಿರಿ. ನಾನು ಸಿಂಹಾಸನವನ್ನು ಪರಿಗ್ರಹಿಸಲಾರೆ. ಭರತ, ನಿನ್ನ ಭ್ರಾತೃ ವಾತ್ಸಲ್ಯವನ್ನು ಕಂಡು ಅತ್ಯಾನಂದವಾಯಿತು. ಆದರೆ ನಾನು ಪಿತೃವಾಕ್ಯಕ್ಕೆ ಬದ್ಧನಾಗಿರುವೆನು. ನನ್ನ ಪಾಲಿಗೆ ಬಂದಿರುವ ಸಿಂಹಾಸನವನ್ನು ನಾನೇ ಬಿಟ್ಟು ಕೊಡುತ್ತಿರುವಾಗ ಪಿತೃವಾಕ್ಯ ಉಲ್ಲಂಘನೆ ಬರಲಾರದು. ದಯವಿಟ್ಟು ನನ್ನ ಕೋರಿಕೆಯನ್ನು ಈಡೇರಿಸಿಕೊಡಿ. ಭರತ, ಪಿತ್ರಾಜ್ಞೆಯು 14 ವರ್ಷ ವನವಾಸ ಮಾಡಬೇಕೆಂದಿರುವಾಗ ನಾನು ಅಯೋಧ್ಯೆಗೆ ಹಿಂದಿರುಗಿ ಬರಬಹುದೇ? 14 ವರ್ಷವನ್ನು 14 ದಿನಗಳಂತೆ ಕಳೆದು ಬರುವೆನು. ಅದುವರೆಗೂ ರಾಜ್ಯವನ್ನು ನೀನು ಪರಿಪಾಲಿಸುತ್ತಿರುವೆ. ಅಗ್ರಜ, ಹಾಗಾದರೆ ನನ್ನದೊಂದು ಕೋರಿಕೆಯನ್ನು ಈಡೇರಿಸಿಕೊಡುವಿರಾ? ಅನುಜ, ಅಧರ್ಮವಲ್ಲದ ಕೋರಿಕೆ ಯಾವುದಿದ್ದರೂ ಕೇಳು, ಅದನ್ನು ನಾನು ನಡೆಸಿಕೊಡಲು ಸಿದ್ಧನಾಗಿರುವೆನು. ಅಗ್ರಜ, ಈ ನಿಮ್ಮ ಪಾದುಕೆಗಳನ್ನು ಕೊಡಿ. ನಾನು ಅವುಗಳಿಗೆ ಪಟ್ಟವನ್ನು ಕಟ್ಟಿ ನೆಪ ಮಾತ್ರಕ್ಕೆ ರಾಜಸೂತ್ರವನ್ನು ನಡೆಸಿಕೊಂಡು ಹೋಗುವೆನು. ದಯವಿಟ್ಟು ಈ ನನ್ನ ಕೋರಿಕೆಯನ್ನು ಈಡೇರಿಸಿಕೊಡಿ. ಭರತ, ನಿನ್ನ ಭಕ್ತಿ ಪ್ರೀತಿಯನ್ನು ಕಂಡು ಅತ್ಯಾನಂದವಾಯಿತು. ನಿನ್ನ ಕೋರಿಕೆಯಂತೆ ಆಗಲಿ. 14 ವರ್ಷ ನಿನ್ನ ನಿರೀಕ್ಷೆಯಲ್ಲಿದ್ದು 15ನೇ ವರ್ಷದ ಪ್ರಥಮ ದಿನವೂ ನಂದಿ ಗ್ರಾಮದಲ್ಲಿ ನಿನ್ನ ದರ್ಶನವಾಗದಿದ್ದರೆ ಈ ನಿನ್ನ ಪಾದ ಸಾಕ್ಷಿಯಾಗಿ ನನ್ನ ದೇಹವನ್ನು ಅಗ್ನಿಯಲ್ಲಿ ದಹಿಸುವೆನು. ರಾಮ ರಾಮ ಪರಂಧಾಮ ದಶರಥ ರಾಮ ನಾವು ಇಲ್ಲೇ ಇರುವುದಾದರೆ ಅಯೋಧ್ಯಾಪುರ ಜನರು ಬಂದು ಪದೇ ಪದೇ ಪೀಡಿಸುವರು. ಮೃತಪಟ್ಟಿರುವ ನಮ್ಮ ತಂದೆಗೆ ಮಂದಾಕಿನಿ ನದಿಯಲ್ಲಿ ತರ್ಪಣವನ್ನು ಕೊಟ್ಟು ಅಗತ್ಯ ಮುನಿಗಳನ್ನು ದರ್ಶಿಸಿ ಅವರ ಆಶೀರ್ವಾದ ಪಡೆದು ಮುಂದಕ್ಕೆ ಹೋಗೋಣ. ಆಗಬಹುದು. ಶ್ರೀರಾಮಚಂದ್ರ, ನಿನ್ನ ವಿಚಾರವೆಲ್ಲವೂ ನನಗೆ ತಿಳಿದಿದೆ. ನೀವು ಕೈಗೊಂಡಿರುವ ಕಾರ್ಯವು ಯಶಸ್ವಿಯಾಗಿ ನಡೆಯುವುದು. ಶ್ರೀರಾಮಚಂದ್ರ, ಇದು ತೆಗೆದುಕೊಳ್ಳಿ ಮೊದಲು. ಇದರಿಂದ ದುಷ್ಟ ನಿಗ್ರಹ ಪರಿಪಾಲನೆಯನ್ನು ಮಾಡಿ ಕೀರ್ತಿಯನ್ನು ಪಡೆದು ಇನ್ನು ಮುಂದೆ ನೀನು ಕೋದಂಡರಾಮನೆಂಬ ಕೀರ್ತಿಗೆ ಭಾಗಿಯಾಗಿರುವೆ. ಬನ್ನಿ ಸರ್, ಬೇಗ ಬನ್ನಿ, ಕಡೆ ಬಂದಿ. ಯೋಗ್ಯವಾದ ನೀವು ಅಲ್ಲಿಗೆ ಪ್ರಯಾಣಿಸಬಹುದು. ಪೂಜ್ಯರೇ, ಹಾಗೇ ಆಗಲಿ. ನಿಮಗೆ ಮಂಗಳವಾಗಲಿ. ನನ್ನ ಪುತ್ರನಾದ ಶಂಭುಕನು ಸೂರ್ಯದೇವನಿಂದ ಶಕ್ತಿ ಖಡ್ಗವನ್ನು ಪಡೆಯಲು ತಪಸ್ಸನ್ನಾಚರಿಸುತ್ತಿರುವನು. ನೋಡದೆ ಬಹಳ ದಿನಗಳಾಗಲ್ಲ, ನೋಡಿಕೊಂಡು ಬರುತ್ತೇನೆ. ಶಂಭುಕ, 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 ಅಯ್ಯೋ
ಇದೇನಿದು? ಈ ಅರಣ್ಯದಲ್ಲಿ ನರವಾಸನೆ. ಆ ನೀಚರೇ ನನ್ನ ಪುತ್ರನನ್ನು ಭಕ್ಷಿಸಿರಬೇಕು, ಕೊಂದಿರಬೇಕು. ಅವರನ್ನೀಗಲೇ ಭಕ್ಷಿಸಿ ನನ್ನ ಪುತ್ರ ಶೋಕವನ್ನು ಶಮನ ಮಾಡಿಕೊಳ್ಳುತ್ತೇನೆ. ನರ ಕಣ್ಣು ಗುಡ್ಡೆಗಳ ಅದು ಹಟ್ಟ ಕಡೆಯಲ್ಲಿ ಯಾರೋ ಸಂಚರಿಸುವಂತಿದೆ. ನಾನೀಗಲೇ ಹೋಗಿ ಅವರನ್ನ ಭಕ್ಷಿಸುವೆನು. ನಮ್ಮ ವಾಸಕ್ಕೆ ಯೋಗ್ಯವೆನಿಸುತ್ತದೆ. ಹೌದು, ಈ ಪ್ರದೇಶವು ನಾವು ವಾಸ ಮಾಡಲು ಯೋಗ್ಯವೆನಿಸುತ್ತದೆ. ಲಕ್ಷ್ಮಣ, ಈ ಖಡ್ಗವು ಯಾವುದು? ಅಗ್ರಜ, ನಾನು ಫಲಪುಷ್ಪಗಳನ್ನು ತರುವ ಸಮಯದಲ್ಲಿ ಯಾರೋ ಒಬ್ಬ ದಾನವನು ಸೂರ್ಯದೇವರನ್ನು ಕುರಿತು ತಪಸ್ಸನ್ನು ಆಚರಿಸುತ್ತಿದ್ದರು. ಮೇಲಿನಿಂದ ಸೂರ್ಯ ನಿರ್ಮಿತವಾದ ಖಡ್ಗವು ಕೆಳಗೆ ಬರುತ್ತಿತ್ತು. ಆ ಖಡ್ಗವು ದಾನವನ ವಶವಾದರೆ ಅವನು ಅಜೇಯನಾಗಬಹುದು ಎಂದು ನಾನು ಆ ಸೂರ್ಯದೇವನಲ್ಲಿ ಪ್ರಾರ್ಥಿಸಿ ಆ ಶಕ್ತಿ ಖಡ್ಗವನ್ನು ತೆಗೆದುಕೊಂಡೆ. ಇದನ್ನು ನೋಡಿದ ಆ ದಾನವನು ನನ್ನ ಮೇಲೆ ಕುಪಿತನಾಗಿ ಬಂದಾಗ ಈ ಶಕ್ತಿ ಖಡ್ಗದಿಂದಲೇ ಅವನನ್ನು ಸಂಹರಿಸಿ ಈ ಖಡ್ಗವನ್ನು ತಂದಿರುವುದು. ಇದು ಲಕ್ಷ್ಮಣ, ಈ ಖಡ್ಗವು ನಿನ್ನ ಬಳಿಯೇ ಇರಲಿ. ನಾವು ರಾಕ್ಷಸರಿಂದ ಆವರಿಸಲ್ಪಟ್ಟಿರುವುದರಿಂದ ಎಚ್ಚರದಿಂದಿರಬೇಕು. ಆಗಬಹುದು. ನಾನು ಕಂದ ಮೂಲಾದಿಗಳನ್ನು ಹೋಗಿ ಬಾ. ಜಾನಕಿ, ಅರಣ್ಯವಾಸವು ಕಠಿಣವಾಯಿತಲ್ಲವೇ? ಸ್ವಾಮಿ, ನೀವು ಸಮೀಪದಲ್ಲಿ ಇರುವುದರಿಂದ ನನಗೆ ಕಷ್ಟವೆಂಬುದೇ ತಿಳಿಯದು. ನಿಮ್ಮ ಜೊತೆಯಲ್ಲಿ ಬಾರದಿದ್ದರೆ ಈ ವಿನೋದಗಳು ನನಗೆ ಲಭ್ಯವಾಗುತ್ತಿರಲಿಲ್ಲ. ಬೇಸರಕ್ಕೆ ಇವರು ಎಂತಹ ಮನೋಹರಕಾರರು. ಇವರ ಬಳಿಯಲ್ಲಿರುವವಳು ಎಷ್ಟು ಸುಂದರವಾಗಿದ್ದಾಳೆ. ಇವರನ್ನು ನೋಡಿದಾರಭ್ಯ ನನ್ನ ಮನಸ್ಸಿನಲ್ಲಿ ಏನೋ ವಿಧವಾದ ಬಾಧೆಯಾಗುತ್ತಿರುವುದಲ್ಲ. ಇವರನ್ನು ಭಕ್ಷಿಸುವುದಕ್ಕಿಂತಲೂ ಕಲ್ಲಿನ ಮಚ್ಚದ ಮೇಲೆ ನಾನು ಈ ಘೋರ ರೂಪಿನಿಂದ ಹೋದರೆ ಅವರು ಭಯಭ್ರಾಂತರಾಗುವರು. ನನ್ನ ಶಾಂಭರಿ ಮಾಯೆಯಿಂದ ಶ್ಯಾಮ ಸುಂದರಿಯಾಗಿ ಹೋಗಿ ಅವರನ್ನು ವರಿಸುವೆನು. ಓಂ ಆ
ಇಲ್ಲಿಗೆ ಬರಲು ಕಾರಣವೇನು? ಮೋಹನಾಂಗ, ನನ್ನನ್ನು ಯಾರೆಂದು ಕೇಳಿದೆಯಾ? ತ್ರಿಲೋಕ ಪರಾಕ್ರಮಿಯಾದ ಲಂಕಾಧೀಶ ರಾವಣನ ತಂಗಿಯಾದ ನನ್ನನ್ನು ಶೂರ್ಪಣಖ ಎಂದು ಕರೆಯುವರು. ಅಲ್ಲದೆ ಈ ವನವೆಲ್ಲ ನನ್ನ ರಕ್ಷಣೆಯಲ್ಲಿರುವುದು. ಈ ನಿಮ್ಮ ರೂಪ ಲಾವಣ್ಯವನ್ನು ನೋಡಿ ಮೋಹಿತರಾಗಿ ಬಂದಿರುವೆನು. ನನ್ನನ್ನು ವರಿಸುತ್ತೀಯಾ? ಇವಳೇ ನನ್ನ ಪತ್ನಿಯು. ನಿನಗೆ ನಿನ್ನ ಈ ರೂಪ ಲಾವಣ್ಯಕ್ಕೆ ತಕ್ಕವರನ್ನು ತೋರಿಸುವೆನು. ಅದು ಆ ಮರದ ಬಳಿಯಲ್ಲಿ ನನ್ನ ತಮ್ಮನಾದ ಲಕ್ಷ್ಮಣನಿರುವನು. ಅವನ ಬಳಿಗೆ ನೀನು ಹೋದರೆ ಅವನು ನಿನ್ನನ್ನು ಅವಮಾನಿಸುವನು. ಏನು? ನನ್ನನ್ನು ಅವಮಾನಿಸುವನೆ? ಹಾಗಲ್ಲ, ಅವ ನಿನ್ನನ್ನು ಮಾನಿಸುವನು. ಇದನ್ನ ಪದವಿ ಭಾಗ ಮಾಡಿದಿರಾ? ಹಾಗೆ ಆಗಲಿ, ಆತನ ಬಳಿಗೆ ಹೋಗುವೆನು. ಸುಂದರಂಗ, ನಾನು ಹೋಗಿ ಬರಲೇ? ಹೋಗಿ ಬಾ. ಪ್ರಿಯ, ಆ ರಾಕ್ಷಸಿಯ ಹಾವಭಾವ ನೋಡಿದರೆ ನನಗೆ ಭಯವಾಗುತ್ತಿದೆ. ಹೆದರಬೇಡ ಜಾನಕಿ, ಇಂಥ ಮಾಯಾವಿಗಳು ಈ ಅರಣ್ಯದಲ್ಲಿ ಅನೇಕರಿರಬಹುದು. ನಡೆ. ಏನು ರೂಪ, ಏನು ಲಾವಣ್ಯ! ಆತನಿಗಿಂತಲೂ ಈತನೇ ಸುಂದರವಾಗಿರುವನು. ಆತನು ಕಾಳಿಗೆಯಂಥ ಕಪ್ಪು, ಈತನು ಹಾಲಿನಂಥ ಬಿಳುಪು. ಯಾರಾದರೇನು, ಈತನು ಕೂಡ ನಮ್ಮ ಮಾವನ ಮಗನೇ ತಾನೆ. ಏನು ರೂಪ!
ಪರಪುರುಷನಾದ ನನ್ನೊಡನೆ ನಿನಗೆ ಸರಸಬೇಕೆ? ಛೆ, ಇವನು ಕೂಡ ನನ್ನನ್ನು ಅಮ್ಮ ಎನ್ನುತ್ತಿರುವನು. ಸುಂದರಾಂಗ, ಈ ನಿಮ್ಮ ರೂಪ ಲಾವಣ್ಯಗಳನ್ನ ನೋಡಿ ನಿಮ್ಮೊಡನೆ ವಿಲಾಸವನ್ನ ಅಪೇಕ್ಷಿಸಿ ಬಂದಿರುವೆನು. ನನ್ನನ್ನ ವರಿಸಿದರೆ ಈರುವರು ಸುಖವಾಗಿರಬಹುದು. ಅಮ್ಮ, ನೀನು ಈ ರೀತಿ ಮಾತನಾಡೋದು ಸರಿ ಇಲ್ಲ. ಮೇಲಾಗಿ ನಾನು ರಾಮದಾಸನು. ದಾಸನನ್ನು ಕಟ್ಟಿಕೊಂಡರೆ ನೀನು ಕೂಡ ದಾಸಿಯಾಗಬೇಕು. ಪ್ರಿಯಾ, ನಾನು ದಾಸಿಯಾದರೂ ಚಿಂತೆ ಇಲ್ಲ. ನಿನ್ನನ್ನು ಬಿಟ್ಟಿರಲಾರೆನು. ಬೇಗ ನನ್ನನ್ನು ವಹಿಸು ಪ್ರಿಯಾ. ಇವಳಿಗೆ ಈ ವಿಧಾನವಾಗಿ ಹೇಳಿದರೆ ಸರಿಯಾಗುವುದಿಲ್ಲ. ಅಮ್ಮ, ನಿನ್ನನ್ನು ಯಾರು ಕಳುಹಿಸಿದರು? ಅದೇ ಪ್ರಿಯಾ, ಅವರೇನೋ ನಿಮ್ಮ ಅಣ್ಣನಂತೆ. ಅವರೇ ನನ್ನನ್ನ ಇಲ್ಲಿಗೆ ಕಳುಹಿಸಿದರು. ಇಲ್ಲವಾದರೆ ನಾನು ಮೊದಲೇನಾದರೂ ನಿಮ್ಮನ್ನ ನೋಡಿದ್ದೇನೆಯೇ? ಅಮ್ಮ, ನೀನು ಮೊದಲು ನಮ್ಮ ಅಗ್ರಜನ ಬಳಿಯಿಂದ ಬಂದ ಕಾರಣ ನೀನು ನನಗೆ ಅತ್ತಿಗೆ ಮರ್ಯಾದೆ ಉಳ್ಳವಳಾಗಬೇಕು. ಆದ್ದರಿಂದ ನೀನು ಪುನಃ ಅಲ್ಲಿಯೇ ಹೋಗುವುದು ಒಳ್ಳೆಯದು. ಈಗ ನನ್ನ ವಿಧ ವಿಧವಾಗಿ ಕೇಳಿಕೊಂಡರೂ ನನ್ನ ಮನೋರಥವು ಈಡೇರಲಿಲ್ಲ. ಇರಲಿ, ಆತನ ಬಳಿಗೆ ಹೋಗುವೆನು. ಸುಂದರಾಂಗ, ನಾನು ಹೋಗಿ ಬರಲೇ? ಅವಶ್ಯವಾಗಿ ಹೋಗಿ ಬಾ. ಪ್ರಾರಂಭ ತೊಲಗಿದರೆ ಸಾಕು. ಸುಂದರಾಂಗ, ನನ್ನನ್ನು ಕರೆದಿಲ್ಲ. ಇಲ್ಲ, ನಾನೇಗೆ ಕರೆಯಲಿ? ಅದಿರಲಿ, ಜಗತ್ತಿನಲ್ಲಿ ಹೆಣ್ಣು ತಾನಾಗಿಯೇ ಬಯಸಿ ಬಂದಾಗ ಇವರು ಬೇಡವೆನ್ನುವರಲ್ಲ. ಅಲ್ಲ, ಇವರೇನು ಗಂಡಸರೋ ನಪುಂಸಕರೋ ನನಗಂತೂ ತಿಳಿಯದು. ಇರಲಿ, ಆತನ ಬಳಿಗೆ ಹೋಗುವೆನು. ಪ್ರಿಯಾ, ಆ ಪಿಶಾಚಿಯು ಪುನಃ ಬರುತ್ತಿದೆ. ನೀನು ಹೆದರಬೇಡ ಜಾನಕಿ. ಸುಂದರಾಂಗ, ಅಮ್ಮ, ಪುನಃ ಏತಕ್ಕಾಗಿ ಬಂದೆ? ಲಕ್ಷ್ಮಣನು ನಿನ್ನ ಮನೋರಥವನ್ನು ನೆರವೇರಿಸಲಿಲ್ಲವೇ? ಪ್ರಿಯಾ, ಅವನೇನೋ ನಿಮ್ಮ ದಾಸನಂತೆ. ನಾನು ಮೊದಲು ನಿಮ್ಮ ಬಳಿಗೆ ಬಂದಿದ್ದರಿಂದ ನಾನು ಅವನಿಗೆ ಅತ್ತಿಗೆ ಆಗಬೇಕಂತೆ. ಅದೆಲ್ಲವೂ ನನಗೆ ತಿಳಿಯದು. ನೀವೇ ನನ್ನನ್ನು ವರಿಸಿದರಾಯ್ತು. ಎಲ್ಲವೋ ಅವನು ನನಗೆ ನಿಜವಾದ ದಾಸನಲ್ಲ. ನೆಪ ಮಾತ್ರಕ್ಕೆ ನನ್ನ ಸೇವೆ ಮಾಡಿಕೊಂಡಿರುವನು. ನನ್ನನ್ನು ವರಿಸಿದರೆ ನಿನಗೆ ಈ ಸವತಿ ಕಾಟ ಬೇರೆ. ಅವನನ್ನು ವರಿಸಿದರೆ ಅವನು ಪತ್ನಿ ಇಲ್ಲದವನಾದ್ದರಿಂದ ನಿನಗೆ ಸೌಖ್ಯವು ಲಭಿಸುವುದು. ಪುನಃ ಅವನಲ್ಲಿಗೆ ಹೋಗಿ ಅವನನ್ನೇ ಪ್ರಾರ್ಥಿಸು. ಪ್ರಿಯಾ, ಅವನೇ ನನ್ನನ್ನು ವರಿಸುವುದಾದರೆ ತಮ್ಮ ಆಜ್ಞೆ ಬೇಕಾಗಿರುವುದರಿಂದ ಏನಾದರೂ ಕುಳಿತುಕೊಳ್ಳುವಿರಾ? ಬರೆದುಕೊಡಲು ಲೇಖನ ಸಾಮಗ್ರಿಗಳಿಲ್ಲವಾದ್ದರಿಂದ ಈ ಬಾಣದಿಂದ ನಿನ್ನ ಬೆನ್ನಿನ ಮೇಲೆ ಕೆಲವು ಕುರುಹು ಬರೆಯುವೆನು. ಹೀಗೆ ಬಾ. ಹಾಗಲ್ಲ, ದೊಡ್ಡ ದೊಡ್ಡಾಗಿ ಬರೆ. ಆಗಲಿ. ದಪ್ಪ ದಪ್ಪನೆ ಬರೆ. ಆಗಲಿ. ಪ್ರಿಯಾ, ಆಯಿತೆ. ಆಯ್ತು, ನಡೆ. ನೀನೇನೆ ನನ್ನನ್ನು ಹಾಗೆ ನೋಡುವೆ? ಪ್ರಿಯಾ, ನಾನು ಹೋಗಿ ಬರಲೇ? ಹೋಗಿ ಬಾ. ನೀನು ಬರುವ ಪ್ರಮೇಯವೇ ಇಲ್ಲ. ನಡೆ. ಮೋಹನಾಂಗ, ನಮಸ್ಕರಿಸುವೆನು. ಅಮ್ಮ, ನೀನು ಪುನಃ ಏತಕ್ಕೆ ಬಂದೆ? ಅಗ್ರಜ ಏನು ಹೇಳಿದನು? ಪ್ರಿಯಾ, ನಿಮ್ಮ ಅಣ್ಣನು ನನ್ನ ಬೆನ್ನಿನ ಮೇಲೆ ಕೆಲವು ಕುರುಹುಗಳನ್ನ ಬರೆದಿರುವನು. ಇದನ್ನ ನೋಡಿ ಈಗಲಾದರೂ ನನ್ನನ್ನು ವರಿಸು ಪ್ರಿಯಾ. ಇದೋ ನೋಡು. ಶೀಘ್ರಾದ್ಮೇಲೆ ಈಗಲಾದರೂ ನನ್ನ ಮಾತನ್ನು ಕೇಳಿ ಹೊರಟು ಹೋಗು. ಇಲ್ಲವಾದರೆ ಅನರ್ಥವಾದೀತು. ಓಹೋ, ಇವರು ನನ್ನನ್ನ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಓಡಾಡಿಸಿ ಪರಿಹಾಸ್ಯ ಮಾಡುತ್ತಿದ್ದಾರೆ. ಆ ಮನುಜಾಂಬನಿನದ ಸುಂದರಿ ಇವರ ಬಳಿಯಲ್ಲಿರುವುದರಿಂದ ಹೀಗೆ ಮಾಡುತ್ತಿರುವರು. ನಾನೀಗಲೇ ನನ್ನ ಶಾಂಭರಿ ಮಾಯೆಯಿಂದ ಘೋರ ರೂಪವನ್ನು ತಾಳಿ ಅವಳನ್ನ ಭಕ್ಷಿಸುವೆನು. ನಂತರ ಈರ್ವರನ್ನ ಬರಿಸುವೆನು. ಒಬ್ಬನನ್ನು ಹಾರಿಸುವೆನು, ಮತ್ತೊಬ್ಬನನ್ನು ತೀರಿಸುವೆನು. ಅಮ್ಮ ಭುವನೇಶ್ವರಿ, ಸ್ವಲ್ಪ ನಿಧಾನಿಸು. ನೀನು ನಮ್ಮ ಕ್ಷತ್ರಿಯ ಪದ್ಧತಿಯನ್ನು ಅನುಸರಿಸುವುದೇ ಆದರೆ ನಿನ್ನನ್ನು ನಾನು ಮರೆಸುತ್ತೇನೆ. ಏನು ನಿಮ್ಮ ಕ್ಷತ್ರಿಯ ಪದ್ಧತಿ? ಕ್ಷತ್ರಿಯ ಪದ್ಧತಿ ಅಲ್ಲವೇ ತ್ರಿಪುರ ಸುಂದರಿ? ಅದು ಕ್ಷತ್ರಿಯ ಪದ್ಧತಿ. ಯಾವ ಪದ್ಧತಿಯಾದರೂ ಸರಿ, ನನ್ನನ್ನು ವರಿಸಿದರಾಯಿತು. ಹಾಗೆ ತೆಗೆದುಕೋ.
ಈ ವಸ್ತ್ರಗಳಿಂದ ನಿನ್ನ ಕಣ್ಣುಗಳನ್ನು ಮುಚ್ಚಿಕೊ. ಆಗ ನಿನ್ನ ಕೊರಳಿಗೆ ನಾನು ಹೂಮಾಲೆಯನ್ನು ಅರ್ಪಿಸುವೆ. ಆಗಲಿ, ಕಟ್ಟಿಕೊಳ್ಳುವೆನು. ಬೇಗ ವರಿಸು. ಮಾಯಾ ಸುಂದರ ಕಾಯ ನೆನಪದಿ ವಂಚಿಪ ಹೇ ನಾನೀಗಲೇ ನನ್ನ ಅಣ್ಣಂದಿರಾದ ಖರ ದೂಷಣ ಕೃಷಿರಲ್ಲಿಗೆ ಹೋಗಿ ಈ ನೀಚರಿಗೆ ತಕ್ಕ ಶಿಕ್ಷೆಯನ್ನು ಕೊಡಿಸುವೆನು. ಅಯ್ಯ ನಮ್ಮನ್ನು ಮೀರಿಸುವವರು ಈ ತ್ರಿಭುವನದಲ್ಲಿ ಯಾರಿರುವರೋ? ಪ್ರಭುಗಳಿಗೆ ಜಯವಾಗಲಿ. ಸಮಾಚಾರವೇನು? ತಮ್ಮ ತಂಗಿಯಾದ ಶೂರ್ಪನಖಿ ದೇವಿಯು ಬಹಳ ದುಃಖದಿಂದ ಇಲ್ಲಿಗೆ ಬಂದಿದ್ದಾರೆ ಪ್ರಭು. ಏನು? ಶೂರ್ಪನಖಾ ದೇವಿ ದುಃಖದಿಂದ ಬಂದಿರುವಳೆ? ಅವಳನ್ನು ಸಂತೈಸಿ ಕರೆದುಕೊಂಡು ಬಾ. ತಂಗಿ, ಏನಿ ಮಾನಹಾನಿಯು? ಅಣ್ಣ, ನಮ ನಮ ಲಕ್ಷ್ಮಣ ಲಕ್ಷ್ಮಣ. ತಂಗಿ, ಏನು ನಾಮವೇ? ಅದೇನು ಸರಿಯಾಗಿ ಹೇಳು. ಅಣ್ಣ, ಆಹಾರಾರ್ಥವಾಗಿ ನಾನು ಪಂಚಮುಖಿ ತೀರಕ್ಕೆ ಹೋಗಿದ್ದೆನು. ಅಲ್ಲಿ ರಾಮ ಲಕ್ಷ್ಮಣರೆಂಬುವರು ನನ್ನ ಕಿವಿ ಮೂಗುಗಳನ್ನು ಕುಯ್ದಾರಣ್ಣ. ಏನು? ಆ ನರಕುರಿಗಳೇ
ಉಂಟಾಗುವುದರಲ್ಲಿ ಸಂದೇಹವೇ ಇಲ್ಲ. ಲಕ್ಷ್ಮಣ, ನೀನು ಸೀತೆಯನ್ನು ಪರ್ಣ ಕುಟೀರದಲ್ಲಿ ಎಚ್ಚರದಿಂದ ಕಾಯುತ್ತಿರು. ನಾನು ಅವರನ್ನು ಸಂಹಾರ ಮಾಡುವೆನು. ಆಗಬಹುದು. ಬಿಡೀರಿ ಬಿಡೀರಿ ಎಲ್ಲವೋ ರಾಕ್ಷಸರೇ, ಇದೋ ನಾನೇ. ಎಲ್ಲವೋ ನರಾಧಮ, ಯುದ್ಧಕ್ಕೆ ಸಿದ್ಧನಾಗು. ನಿನ್ನನ್ನು ಯಮಪುರಿಗೆ ಕಳಿಸಬೇಕು. ಎಲೈ ನೀಚರೇ, ನೀವೆಲ್ಲರೂ ಒಬ್ಬೊಬ್ಬರಾಗಿ ಯುದ್ಧ ಮಾಡುವಿರೋ ಅಥವಾ ಸಂಕುಲದೊಡನೆ ಯುದ್ಧ ಮಾಡುವಿರೋ? ನಾವು ಸಂಕುಲದೊಡನೆ ಯುದ್ಧ ಮಾಡುವ. ಇಂದಿಗೆ ದಂಡಕಾರಣ್ಯದ ಬಾಧೆಯು ತೊಲಗಲಿ, ಮುನಿಗಳು ಸಂತುಷ್ಟರಾಗಲಿ. ಆಗಲಿ, ನಾನೀಗಲೇ ನನ್ನ ಅಣ್ಣನಾದ ರಾವಣ ಸಾರ್ವಭೌಮನಲ್ಲಿಗೆ ಹೋಗಿ ಈ ನರಾದವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಿಸುತ್ತೇನೆ.
ದಿಕ್ಪಾಲಕರನ್ನು ಖಂಡಿಸಿ ಆ ದೇವೇಂದ್ರನನ್ನೇ ಸೆರೆ ಹಿಡಿದು ಕುಬೇರನನ್ನು ನನ್ನ ಲಂಕಾಪುರದ ಬಂದಿಯನ್ನಾಗಿರಿಸಿ ಈ ಚತುರ್ದಶ ಭುವನಗಳನ್ನು ನನ್ನ ಮುಷ್ಟಿಯಲ್ಲೇ ಹಿಡಿದು ಯಶೋವಂತನಾದ ಪೌಲಸ್ತ್ಯ ವಂಶೋದ್ಭವನೆನಿಸಿದ ಈ ರಾವಣ ಸಾರ್ವಭೌಮನಿಗೆ ಸರಿಸಮಾನರು ಅದಾರಿರುವರು. ಮಹಾಪ್ರಭು, ನಿಮ್ಮ ಪರಾಕ್ರಮಕ್ಕೆ ಸಾಟಿ ಉಂಟೆ? ಪ್ರಭುಗಳಿಗೆ ಜಯವಾಗಲಿ. ಸಮಾಚಾರವೇ? ತಮ್ಮ ತಂಗಿಯಾದ ಶೂರ್ಪನಖಿ ದೇವಿಯು ಬಹಳ ದುಃಖದಿಂದ ಇಲ್ಲಿಗೆ ಬಂದಿದ್ದಾರೆ ಪ್ರಭು. ಏನು? ಏನಿ ಮಾನಹಾನಿಯು ನಿನ್ನ ವಿಕಾರಕ್ಕೆ ಕಾರಣವೇನು? ಅಣ್ಣ, ಪಂಚವಟಿ ತೀರದಲ್ಲಿ ರಾಮ ಲಕ್ಷ್ಮಣರಿಬ್ಬರು ನನ್ನ ಪುತ್ರನಾದ ಶಂಭುಕನನ್ನು ಕೊಂದು ನನ್ನ ಕಿವಿ ಮಗುಗಳನ್ನು ಕೊಯ್ದರಣ್ಣ. ಏನು? ಆ ನರಾಧಮರು ನಿನ್ನನ್ನು ವಿಕಾರಗೊಳಿಸಿದರೆ? ಹೌದಣ್ಣ, ಹೌದು. ಅವರ ಬಳಿಯಲ್ಲಿ ಸೀತೆ ಎನ್ನುವ ದಿವ್ಯ ಸುಂದರಿ ಇರುವಳು. ಅವಳನ್ನು ನಿನಗಾಗಿ ಕರೆತರಬೇಕೆಂದು ಪ್ರಯತ್ನಿಸಿದನು. ಆದರೆ ಆ ನರಾಧಮರು ನನ್ನನ್ನು ಅವಮಾನಿಸಿದರಣ್ಣ. ತಂಗಿ, ಚಿಂತಿಸಬೇಡ. ನಾನೀಗಲೇ ಹೋಗಿ ಆ ನರಾಧಮರನ್ನು ಶಿಕ್ಷಿಸಿ ಆ ಸುಂದರಿಯನ್ನು ಸೆಳೆತಂದು ಆನಂದಿಸುವೆನು. ಅಣ್ಣ, ಅವರು ಮಹಾಪರಾಕ್ರಮಿಗಳು. ನನ್ನ ಅಣ್ಣಂದಿರಾದ ಖರಾದೂಷಣ ತ್ರಿಶಿರರಾಗಿಯಾಗಿ 14,000 ಸೈನ್ಯವನ್ನು ಆ ನರಾಧಮನು ಕ್ಷಣ ಮಾತ್ರದಲ್ಲೇ ಸಂಹರಿಸಿದನು. ಏನು? ಖರಾದೂಷಣ ತ್ರಿಶಿರರು ಹತರಾದರೆ? ಹಾಗಾದರೆ ಅವರನ್ನು ಸಂಹರಿಸಿ ಆ ಸುಂದರಿಯನ್ನು ಸೆಳೆದು ತರುತ್ತೇನೆ. ಹಾಗೆ ಮಾಡಿದರಾಗದು. ಯಾವುದಾದರೂ ಒಂದು ಉಪಾಯದಿಂದ ಆ ರಾಮ ಲಕ್ಷ್ಮಣರನ್ನು ಬೇರೆ ಬೇರೆ ಅಗಲಿಸಿ ಆ ಸುಂದರಿಯನ್ನು ತಂದು ಆನಂದಿಸು. ಆ ನರಾಧಮರು ಜನಸ್ಥಾನದಿಂದ ಇಲ್ಲಿಗೆ ಬರಲು ಸಾಧ್ಯವೇ ಇಲ್ಲ. ತಂಗಿ, ಇದು ಸರಿಯಾದ ಸಲಹೆ. ನೀನು ವಿಶ್ರಮಿಸು. ಮಾರೀಚ, ನೀನೀಗಲೇ ಹೇಮಸಾರಂಗ ರೂಪವನ್ನು ಧರಿಸಿ ಅವರ ಪರ್ಣಶಾಲೆಯ ಬಳಿ ಸಂಚರಿಸುತ್ತಾ ಆ ರಾಮ ಲಕ್ಷ್ಮಣರನ್ನು ಆಕರ್ಷಿಸುತ್ತಾ ಬಹುದೂರ ಕರೆದುಕೊಂಡು ಹೋಗು. ಆಗ ನಾನು ಸನ್ಯಾಸಿಯ ವೇಷದಲ್ಲಿ ಅಲ್ಲಿಗೆ ಬಂದು ಆ ರಾಮ ಪತ್ನಿ ಸೀತೆಯನ್ನು ಅಪಹರಿಸಿ ನನ್ನ ಪ್ರತೀಕಾರವನ್ನು ತೀರಿಸಿಕೊಳ್ಳುತ್ತೇನೆ. ಲಂಕೇಶ್ವರ, ರಾಮ ಲಕ್ಷ್ಮಣರನ್ನು ಯಾರೆಂದು ತಿಳಿದಿರುವೆ? ಭಾರತವಾಗಿ ಅವತರಿಸಿರುವ ಶ್ರೀರಾಮನೇ ಮಹಾವಿಷ್ಣು, ಆದಿಶೇಷನೇ ಲಕ್ಷ್ಮಣನು, ಲಕ್ಷ್ಮೀ ದೇವಿಯೇ ಸೀತಾದೇವಿಯು. ಹಿಂದೊಮ್ಮೆ ಅವರ ಬಾಣದ ಗುರುತುಗಳು ನನಗೆ ಈಗಲೂ ಭಯ ಹುಟ್ಟಿಸುತ್ತದೆ. ಈ ಹೇಳಿಕೆಗಳನ್ನು ಬಿಡು. ನಿನ್ನಿಂದ ಈ ಕಾರ್ಯವಾಗುವುದೋ ಇಲ್ಲವೋ? ರಾವಣ ಆ ಮಹಾಪತಿವ್ರತೆ ಸೀತೆಯನ್ನು ಬಯಸುವುದು ರಾಕ್ಷಸ ಕುಲವನ್ನೇ ನಿರ್ಮೂಲ ಮಾಡುವ ಮಾರಿಯನ್ನು ಪ್ರಾರ್ಥಿಸಿದಂತೆ. ಆದ್ದರಿಂದ ಆ ಸೀತೆಯ ಆಸೆಯನ್ನು ಬಿಟ್ಟು ನೀನು ಸುಖವಾಗಿರು. ನಿನ್ನ ಈ ಉಪದೇಶವನ್ನು ನಾನು ಕೇಳುವುದಿಲ್ಲ. ನಾನು ಹೇಳಿದ ಹಾಗೆ ಮಾಡಿದರೆ ಸರಿ, ಇಲ್ಲವಾದರೆ ನಿನ್ನಲ್ಲಿಯೇ ಧ್ವಂಸ ಮಾಡಿದ್ದೇನೆ. ಎಷ್ಟು ಬುದ್ಧಿ ಹೇಳಿದರೂ ಹಾವಿಗೆ ಹಾಲೆರೆದಂತೆ. ರಾವಣ, ನಿನ್ನಿಷ್ಟದಂತೆ ನಾನೀಗ ಪಂಚವಟಿಗೆ ಹೊರಡುತ್ತೇನೆ. ಈಗ ನನಗೆ ಸಂತೋಷವಾಯಿತು. ತಂಗಿ ಶೂರ್ಪನಖಿ ಹೇಳಿದ ಆ ಸುಂದರಿಯನ್ನು ಸೆಳೆತಂದು ಆನಂದಿಸದಿದ್ದರೆ ಭುವನ ದಿಗ್ವಿಜೇತನೆನಿಸಿ ಏನು ಸಾರ್ಥಕ ಮಾವ? ಭುವನ ದಿಗ್ವಿಜೇತ ಜಾಗ್ರತೆಯಾಗಿ ಹೋಗು. ನಾನು ಸನ್ಯಾಸಿಯ ವೇಷದಲ್ಲಿ ಅಲ್ಲಿಗೆ ಬರುತ್ತೇನೆ. ರಾವಣೇಶ್ವರನಿಗೆ ರಾವಣನಿಗೆ ಇಂಥ ಕೆಡುಕು ಬುದ್ಧಿ ಉಂಟಾಗಬಹುದೇ? ಆ ಮಹಾಪತಿವ್ರತೆ ಸೀತೆಯನ್ನು ಬಯಸಿ ಲಂಕೆಗೆ ಕಾಲಾಗ್ನಿಯನ್ನೇ ತಂದಂತಾಗಿದೆ. ಈ ಪಾಪಿಷ್ಟನ ಬಳಿ ಇದ್ದು ಇಂತಹ ಅಧರ್ಮವನ್ನೆಸಗುವ ಬದಲು ಆ ಶ್ರೀರಾಮನ ಬಾಣಕ್ಕೀಡಾಗಿ ನನ್ನ ಜನ್ಮವನ್ನು ಸಾರ್ಥಕಗೊಳಿಸುತ್ತೇನೆ. ನಾನಿನ್ನು ಹೊರಡುತ್ತೇನೆ.
ರಮಣೀಯವಾಗಿರುವುದು ನೋಡಿದೆಯಾ? ಪ್ರಾಣಕಾಂತ ಇತ್ತ ನೋಡಿ ಸುವರ್ಣಮಯವಾದ ಗಿಡವನ್ನು. ತಂದುಕೊಟ್ಟರೆ ತಾವು ಪರ್ಣಶಾಲೆಯಲ್ಲಿ ಇಲ್ಲದಿರುವಾಗ ಅದರ ಜೊತೆಯಲ್ಲಿ ಆಟವಾಡಿಕೊಂಡು ಕಾಲ ಕಳೆಯುವೆನು. ಜಾನಕಿ, ಆ ಮೃಗವನ್ನು ನೋಡಿದರೆ ನನಗೇಕೋ ಸಂಶಯ ಉಂಟಾಗುತ್ತಿರುವುದು. ಪ್ರಿಯ, ನನ್ನ ಪ್ರಶ್ನೆಯನ್ನೇಕೆ ಹೀಗೆ ಮಾಡುವಿರಿ? ಇಂತಹ ವಿಧ ವಿಧವಾದ ಹರಿಣಿಯನ್ನು ನಾನೆಲ್ಲಿಯೂ ನೋಡಿರಲಿಲ್ಲ. ಕಾಡು ಮೃಗಗಳಲ್ಲಿ ಸಂಶಯವೆಂದರೇನು? ಇದರ ಮುದ್ದು ನಡಿಗೆಯನ್ನು ನೋಡಿದಿರಾ? ಎಷ್ಟು ಮನೋಹರವಾಗಿರುವುದು. ನನಗೆ ಬೇರೆ ಮೃಗ ಬೇಡ, ಇದನ್ನೇ ತಂದು ಕೊಡಿದ್ದೀರಾ? ಹಠ ಮಾಡಬೇಡ ಜಾನಕಿ, ಅದು ಚಂದ್ರನ ಬಳಿ ಇರುವ ಕುರಂಗವೆಂದು ಭಾವಿಸಿದೆಯಾ? ಅದಕ್ಕಿಂತಲೂ ಉತ್ತಮವಾದ ಬೇರೊಂದು ಮೃಗವನ್ನು ತಂದು ಕೊಡುವೆನು. ರಾಮಚಂದ್ರ, ಹಠವೆಂದು ಭಾವಿಸಬೇಡಿ. ಇಂತಹ 1000 ಕುರಂಗಗಳನ್ನು ತಂದುಕೊಟ್ಟರು ನನಗೆ ಬೇಡ, ಇದನ್ನೇ ತಂದು ಕೊಡಬೇಕೆಂದು ಪ್ರಾರ್ಥಿಸುವೆನು. ನನ್ನ ಈ ಸಣ್ಣ ಕೋರಿಕೆಯನ್ನು ನಡೆಸಿಕೊಡಲಾರಿಲ್ಲ ಸ್ವಾಮಿ? ಹಾಗೆ ನಿನ್ನ ಮನಸ್ಸನ್ನು ನಾನು ನೋಯಿಸುವುದಿಲ್ಲ. ಲಕ್ಷ್ಮಣ, ನಾನು ಬರುವ ತನಕ ಯಾವ ಕಾರಣಕ್ಕೂ ಈ ಸ್ಥಳವನ್ನು ಬಿಟ್ಟು ಕದಲಕೂಡದು. ಎಚ್ಚರಿಕೆ. ಆಗಬಹುದು. ಲಕ್ಷ್ಮಣ, ಅಲ್ಲಿ ನೋಡು, ಮೃಗವು ಪ್ರಿಯನ ಕೈಗೆ ಸಿಕ್ಕದೆ ತಪ್ಪಿಸಿಕೊಂಡು ಓಡುತ್ತಿರುವುದು. ಅದು ಪ್ರಿಯನು ಬಾಣ ಪ್ರಯೋಗ ಮಾಡಿದನು. ಅಗ್ರಜನ ಬಾಣವು ಯಾವಾಗಲೂ ವಿಫಲವಾಗತಕ್ಕದ್ದಲ್ಲ, ಸಾಮಾನ್ಯ ಜಿಂಕಿ ವಿಫಲವಾಯಿತಲ್ಲ. ಹಾಗಲ್ಲ ಲಕ್ಷ್ಮಣ, ಅದು ಪ್ರಾಣಭೀತಿಯಿಂದ ವೇಗವಾಗಿ ಓಡುತ್ತಿರುವುದು. ಏನಿದು? ಜಿಂಕೆಯು ಮರೆಯಾಯಿತಲ್ಲ, ಪ್ರಿಯನು ಮರೆಯಾದನು. ಏನಿದು? ಆರ್ಯಪುತ್ರನ ಆರ್ತ ಧ್ವನಿಯುತ್ತಿರುವುದಲ್ಲ. ಲಕ್ಷ್ಮಣ, ನೀನು ಬೇಗನೆ ಹೋಗಿ ಆರ್ಯಪುತ್ರನನ್ನು ವಿಪತ್ತಿನಿಂದ ಪಾರು ಮಾಡು. ಜನನಿ, ಸರ್ವಶಕ್ತನಾದ ಶ್ರೀರಾಮಚಂದ್ರನಿಗೆ ವಿಪತ್ತೆಂದರೇನು? ಚಿಂತಿಸಬೇಡಿ, ಇದು ನಿಶ್ಚಯವಾಗಿಯೂ ಆ ರಾಕ್ಷಸನ ಮಾಯೆ. ಹೌದು, ನಿಶ್ಚಯವಾಗಿಯೂ ಇದು ಆರ್ಯಪುತ್ರನಂತೆ ಧ್ವನಿಯಂತಿರುವುದಲ್ಲ. ಆರ್ಯಪುತ್ರನು ಯಾವ ವಿಪತ್ತಿಗೆ ಸಿಕ್ಕಿಕೊಂಡಿನೂ ಕಾಣೆ. ನೀನು ಬೇಗನೆ ಹೋಗಿ ನೋಡು. ಜನನಿ, ಕಳವಳವನ್ನು ಬಿಡಿ, ಇದು ನಿಶ್ಚಯವಾಗಿಯೂ ರಾಕ್ಷಸನ ಮಾಯೆ. ಅಲ್ಲದೆ ನಿಮ್ಮನ್ನು ಒಂಟಿಯಾಗಿ ಬಿಟ್ಟು ಎಲ್ಲಿಯೂ ಹೋಗಬಾರದೆಂದು ರಾಮಾಜ್ಞೆ ಆಗಿದೆ. ಲಕ್ಷ್ಮಣ,
ನೀನು ತಾಯಿಯಾದಿ ಮಾತ್ಸರ್ಯದಿಂದ ಮಾತನಾಡುತ್ತಿರುವಂತೆ ತೋರುತ್ತಿದೆ. ಅಮ್ಮ, ಕಡಿನೋಕ್ತಿಗಳನ್ನಾಡದಿರಿ. ನಾನಿಲ್ಲದೆ ಹೋದರೆ ನೀವು ವಿಪತ್ತಿಗೆ ಸಿಲುಕುವಿರಿ. ಕ್ಷಣಕಾಲ ಸಹಿಸಿ ಅಗ್ರದಲ್ಲಿ ಸುರಕ್ಷಿತವಾಗಿ ಬರುವುದನ್ನು ನೀವೇ ನೋಡುವಿರಿ. ತಿಳಿಯಿತು ಲಕ್ಷ್ಮಣ, ತಿಳಿಯಿತು. ರಾಮನಿಲ್ಲದಿರುವಿಕೆಯನ್ನೇ ಎದುರು ನೋಡುತ್ತಿದ್ದ ನೀನು ಸಮಯವನ್ನು ಸಾಧಿಸಿ ಪಾಪ ಸಾಧನೆಗೆ ಯತ್ನಿಸುತ್ತಿರುವಂತೆ ತೋರುತ್ತಿದೆ. ಅಮ್ಮ, ನನ್ನನ್ನು ನಿಂದಿಸಬೇಡಿ. ನಿಮ್ಮನ್ನೇ ಮಾತಾ ಪಿತೃಗಳೆಂದು ಭಾವಿಸಿ ಸೇವೆ ಸಲ್ಲಿಸುತ್ತಿರುವ ನನ್ನನ್ನು ಪರ್ಯಾಯವಾಗಿ ಭಾವಿಸಿ ಪಾಪದ ಪಾಶವನ್ನು ಹಾಕಿ ಎಚ್ಚರಿಸಬೇಡಿ. ಕ್ಷಣಕಾಲ ಸೈರಿಸಿ. ಪಾಪಾತ್ಮ, ನೀನು ನಿಜವಾದ ಸೇವಕನಾಗಿದ್ದಲ್ಲಿ ನನ್ನ ಪತಿಯು ವಿಪತ್ತಿನಿಂದ ಕೂಗಿಕೊಳ್ಳುತ್ತಿರುವಾಗ ನೀನು ವಾದ ಮಾಡುತ್ತಿದ್ದೀಯ. ನನ್ನನ್ನು ವಂಚಿಸಿ ರಾಮದ್ರೋಹಿಯಾಗಿ ದುರಾಚಾರ ಬುದ್ಧಿಯಿಂದ ಹೀಗೆ ಮಾತನಾಡುತ್ತಿದ್ದೀಯ. ನಿನ್ನ ಮೋಸದ ಆಟವು ಈಗ ತಿಳಿಯಿತು. ಕರ್ಣಯುಗವನಿರಿಯುತ್ತಲಿರ್ಪವು ಸಹಿಸುವುದೆಂದೇ ರಾಮಚಂದ್ರ ಜನನಿ, ಇಂತಹ ಕರ್ಣ ಕಠೋರವಾದ ವಾಕ್ಯಗಳನ್ನು ಪವಿತ್ರವಾದ ನಿಮ್ಮ ನುಡಿಗಳಿಂದಲೂ ಕೇಳಬೇಕಾಯಿತೆ. ಜನನಿ, ಇಲ್ಲಿ ನಾನು ಸಪ್ತಋಷಿಗಳ ಆಜ್ಞೆಯನ್ನು ಸೂಚಿಸುವೆ. ನೀವು ಯಾವುದೇ ಕಾರಣಕ್ಕೂ ಈ ರೇಖೆಗಳನ್ನು ದಾಟಿ ಹೊರಬರಬಾರದು. ದೇವತೆಗಳಿರ, ಅಷ್ಟದಿಕ್ಪಾಲಕರ ಒಂಟಿಯಾಗಿರುವ ಈ ನನ್ನ ಮಾತೆಯನ್ನು ಕಾಪಾಡಿ ಕಾಪಾಡಿ. ಈ ಲೋಕಮೋಹನ ಕಾರ್ಯವನ್ನು ನೋಡಿ ನನ್ನ ನೇತ್ರಗಳು ಸಾರ್ಥಕವಾದವು. ಎಂತಹ ಸೌಂದರ್ಯವಿದು! ನನ್ನಿಷ್ಟಾರ್ಥವು ಫಲಿಸಿತು. ಓಂ ಭವತಿ ಭಿಕ್ಷಾಂದೇಹಿ, ಓಂ ಭವತಿ ಭಿಕ್ಷಾಂದೇಹಿ. ಪೂಜ್ಯರಿಗೆ ನಮಸ್ಕರಿಸುವೆನು. ಸಾಧು, ತ್ವರೆ ಮಾಡದೆ ಭಿಕ್ಷೆಯನ್ನು ನೀಡು. ನಮ್ಮ ಪ್ರಯಾಣಕ್ಕೆ ವೇಳೆಯಾಗುವುದು. ಪೂಜ್ಯರೇ, ನನ್ನ ಪತಿ ಶ್ರೀರಾಮಚಂದ್ರನು ಮೈದುನ ಲಕ್ಷ್ಮಣನು ಕನಕ ಮೃಗವನ್ನು ತರಲು ಹೋಗಿರುವರು. ಅವರು ಬಂದೊಡನೆ ಸತ್ಕಾರವನ್ನು ಸ್ವೀಕರಿಸಿ ತಾವು ಮುಂದೆ ಹೋಗಬಹುದು. ಕೋಮಲಾಂಗಿ, ನಿನ್ನ ಕಾಂತನನ್ನು ನಿಕುಂಬಿಡಿಯಾದಕ್ಕೆ ಬಲಿಕೊಡಲು ಆ ರಾಕ್ಷಸರು ಸೆಳೆದುಕೊಂಡು ಹೋದರು. ಹಿಂದಿರುಗಿ ಬರುವ ಸಂಭವವೇ ಇಲ್ಲ. ರಾಮಚಂದ್ರ, ಮುಂದೇನು ಗತಿ? ಸಾಧ್ಯ, ತ್ವರೆ ಮಾಡದೆ ಭಿಕ್ಷೆಯನ್ನು ನೀಡು. ಇಲ್ಲವಾದರೆ ನಾವು ಹೊರಟು ಹೋಗುವೆವು. ತಪಸ್ಸಿಗಳೇ, ಕೋಪಿಸಬೇಡಿ, ಭಿಕ್ಷೆಯನ್ನು ತರುವೆನು. ಏನಿದು? ಇಲ್ಲಿ ಸಪ್ತಋಷಿಗಳ ಆಜ್ಞೆ ಇರುವುದಲ್ಲ. ತಾಪಸಿಗಳೇ, ಭಿಕ್ಷೆಯನ್ನು ತೆಗೆದುಕೊಳ್ಳಿ. ಸಾಧ್ಯ, ನಾವು ಅಲ್ಲಿಗೆ ಬರುವುದಿಲ್ಲ. ನೀನೇ ಇಲ್ಲಿಗೆ ಬಂದು ಭಿಕ್ಷೆಯನ್ನು ನೀಡು. ಹೀಗೇನು ಮಾಡಲಿ? ತಾವು
ತಾಪಸಿಗಳು ಪರ್ಣಶಾಲೆಯಿಂದ ಹೊರಗೆ ಬಂದು ಭಿಕ್ಷೆಯನ್ನು ನೀಡಲು ಹೇಳುತ್ತಿರುವರಲ್ಲ. ಅದಲ್ಲದೆ ಲಕ್ಷ್ಮಣನು ಈ ರೀತಿಗಳನ್ನು ದಾಟಿ ಹೊರಬರಬಾರದೆಂದು ಹೇಳಿರುವನು. ಹೀಗೇನು ಮಾಡಲಿ? ಸಾಧ್ವಿ, ಅದೋ ನಿನ್ನ ರಾಮಚಂದ್ರನು ಬರುತ್ತಿದ್ದಾನೆ. ಎಲ್ಲಿ ಪೂಜಾರಿ? ಎಲ್ಲಿ? ಅದೋ ಅಲ್ಲಿ. ಅದೋ ಇದು ನೋಡು ಪೌಷಂಶವನ್ನು ಚದರಸು ಕಲೆ ಚಾಮುಂಡನ ಬಂದಾಯನ ಕಂಡನ ಸುತ್ತ ಕಂಡನ ಇದು ನೋಡು ದಶಾಶ ಭುಜಾಂಬುಕ ಶೌಂಡನ ನಿರ್ಜಲೋತ್ಸಾಹ ಮಂಗನ ರಾವಣ ಸಾರ್ವಭೌಮನ ಜಾರಕ್ಕೆ ವಿಶಂತಿ ಭುಜಬಲ ಪರಿಶೋಭಿತನಾದ ಈ ದಶಕಂಠ ಸಾರ್ವಭೌಮನ ದಿವ್ಯ ರೂಪವನ್ನು ನೋಡು. ಜಾರಕ್ಕೆ ನಿನ್ನನ್ನು ಬಲವಂತವಾಗಿ ಎಳೆದೊಯ್ಯಲು ನನ್ನನ್ನು ಪ್ರಚೋದಿಸಬೇಡ, ನನ್ನನ್ನು ಹಿಂಬಾಲಿಸು. ಏನಿದು? ನನ್ನ ಮಿತ್ರ ದಶರಥ ಚಕ್ರವರ್ತಿಯ ಹೆಸರು ಕೇಳಿ ಬರುತ್ತಿರುವುದಲ್ಲ. ಓಹೋ, ಯಾರೋ ದಾನವನು. ಏನೋ ದಾನವ, ನಿಲ್ಲು. ಅಮ್ಮ, ನೀನು ಯಾರು? ಹೀಗೆ ರೋಧಿಸಲು ಕಾರಣವೇನು? ಅಯ್ಯ ಪಕ್ಷಿರಾಜನೇ, ನಾನು ದಶರಥ ಚಕ್ರವರ್ತಿಯ ಸುಸಿ ಶ್ರೀರಾಮಚಂದ್ರನ ಧರ್ಮಪತ್ನಿ. ನಾವುಗಳು ಪಂಚವಟಿ ತೀರದಲ್ಲಿ ವಾಸ ಮಾಡುತ್ತಿದ್ದೆವು. ನನ್ನ ಪತಿ ಶ್ರೀರಾಮಚಂದ್ರನು ಮೈದುನ ಲಕ್ಷ್ಮಣನು ಇಲ್ಲದಿರುವ ಸಮಯದಲ್ಲಿ ಈ ನೀಚನು ನನ್ನನ್ನು ಅಪಹರಿಸಿಕೊಂಡು ಹೋಗುತ್ತಿರುವರು. ನೀನಾದರೂ ನನ್ನನ್ನು ಕಾಪಾಡು. ಎಲ್ಲ ನಾರಿ ಚೋರ, ಈ ಸಾಲಿಮಣಿಯನ್ನು ಬಿಟ್ಟು ನನಗೆ ಶರಣಾಗತನಾಗು, ಇಲ್ಲವೇ ಯುದ್ಧಕ್ಕೆ ಸಿದ್ಧನಾಗು. ಎಲ್ಲ ಮುದಿರಂತೆ ಎಲ್ಲಿಯಾದರೂ ಸತ್ತ ಹೆಣಗಳನ್ನು ತಿಂದು ಯಾವುದಾದ ಮರದಲ್ಲಿ ತೂಕಡಿಸುವುದನ್ನು ಬಿಟ್ಟು ಈ ದಶಕಂಠನೊಂದಿಗೆ ಯುದ್ಧವೇ? ಅದು ನಿನ್ನಿಂದ ಸಾಧ್ಯವೇ? ಎಲ್ಲವೋ ಪೌರುಷವಿದ್ದರೆ ಯುದ್ಧ ಮಾಡು, ಸುಮ್ಮನೆ ಆತ್ಮ ಪ್ರಶಂಸೆ ಮಾಡಿಕೊಳ್ಳಬೇಡ. ಓ, ಇದು ಸಾಮಾನ್ಯ ಪಕ್ಷಿ ಎಂದು ತೋರುವುದಿಲ್ಲ, ಇದನ್ನು ಉಪಾಯದಿಂದಲೇ ಗೆಲ್ಲಬೇಕು. ಎಲ್ಲವೋ ರುದ್ರ, ನಾವೀವರು ಸಮಬಲವುಳ್ಳವರಾದ್ದರಿಂದ ನಮ್ಮ ನಮ್ಮ ಪ್ರಾಣದ ನೆಲೆಯನ್ನು ತಿಳಿದು ಯುದ್ಧ ಮಾಡೋಣವೇ? ಹಾಗಾದರೆ ಮೊದಲು ನಿನ್ನ ಪ್ರಾಣವೆಲ್ಲಿರುವುದೆಂದು ತಿಳಿಸು. ನನ್ನ ಪ್ರಾಣವು ನನ್ನ ಎಡಗ ಅಂಗುಷ್ಟದಲ್ಲಿರುವುದು. ನನ್ನ ಪ್ರಾಣವು ನನ್ನ 2 ರೆಕ್ಕೆಗಳಲ್ಲಿರುವು. ಹಾಗಾದರೆ ಸಿದ್ಧನಾಗು ಯುದ್ಧಕ್ಕೆ. ಅಯ್ಯ ಪಕ್ಷಿರಾಜನೇ, ನನ್ನ ಕಾಂತನಿಗೆ ಈ ವಿಷಯವನ್ನು ತಿಳಿಸುವುದರ ನೀನು ಜೀವಂತವಾಗಿರು. ಜಾನಕಿ,